ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ, ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್, ಸಿಂಪಲ್ ಆಗಿ GPSTR ನೇಮಕಾತಿ ಅಂತ ಹೇಳಿ ನಾವೇನು ಕರಿತೇವೆ. ಸೊ ಒಂದು ಈ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕಳೆದ ಬಾರಿ ಅಂದ್ರೆ ಕೊನೆಯ ಬಾರಿಗೆ GPSTR ನೇಮಕಾತಿ ನಡೆದಿರುವಂತದ್ದು 2022ರಲ್ಲಿ. ಸೊ ಈ ಒಂದು ನೇಮಕಾತಿ ಪರೀಕ್ಷೆಯ ಗಣಿತ ಪ್ರಶ್ನೆ ಪತ್ರಿಕೆಯನ್ನ ನಿಮಗೆ GPSTR ರಲ್ಲಿ ಅದರ ಪರೀಕ್ಷಾ ವಿಧಾನವನ್ನ ಗಮನಿಸಿದ್ರೆ ಒಟ್ಟು 3 ಪತ್ರಿಕೆಗಳು ಇರ್ತವೆ. ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3. ಪೇಪರ್ 1 ಸಾಮಾನ್ಯ ಪತ್ರಿಕೆ, ಪೇಪರ್ 2 ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ನೀವು ಪದವಿ ಮತ್ತು BEd ನಲ್ಲಿ ಯಾವ ಪೆಡಗಾಜಿಯನ್ನ ಯಾವ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಿರ್ತೀರಿ ಅದರ ಆಧಾರದಲ್ಲಿರುವಂತಹ ಪತ್ರಿಕೆ ಪೇಪರ್ 2. ಪೇಪರ್ 1 ಎಲ್ಲರೂ ಕೂಡ ಕಾಮನ್ ಸಾಮಾನ್ಯ ಪತ್ರಿಕೆ. ಹಾಗೇನೆ ಪೇಪರ್ 3 ಇನ್ನೊಂದು ಅದು ಭಾಷಾ ಪತ್ರಿಕೆ. ಸೊ ಈಗ ನಾನು ಇವತ್ತಿನ ಈ ವಿಡಿಯೋದಲ್ಲಿ 2022ರಲ್ಲಿ ನಡೆದಂತಹ GPSTR ನೇಮಕಾತಿ ಪರೀಕ್ಷೆಯ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಾಗೆ ಪೇಪರ್ 2 ನಲ್ಲಿ ಬರುವಂತದ್ದು. ಸ್ನೇಹಿತರೆ, ಈ ಪತ್ರಿಕೆ 2ರ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ನಾವು ಗಮನಿಸುವುದಾದ್ರೆ ಪೇಪರ್ 2 ನಿಮಗೆ ಇರುವಂತದ್ದು ಒಟ್ಟು 150 ಅಂಕಗಳಿಗೆ. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಹಾಗೆಯೇ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಸಮಾಜ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ. ಪ್ರಶ್ನೆಗಳ ಪೈಕಿ 50 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಆಗಿರ್ತವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು 4 ಪರ್ಯಾಯ ಉತ್ತರಗಳನ್ನ ಕೊಟ್ಟಿರ್ತಾರೆ. ಸರಿಯಾದಂತಹ ಆಯ್ಕೆಗಳನ್ನ ಗುರುತಿಸಿ ಶೇಡ್ ಮಾಡಬೇಕು OMR ಶೀಟ್ ಅಲ್ಲಿ. 50 ಪ್ರಶ್ನೆಗಳು, ಪ್ರತಿಯೊಂದು ಪ್ರಶ್ನೆ ಕೂಡ 1 ಅಂಕಗಳು. ಸೊ ಹಾಗಾಗಿ 50 ಅಂಕಗಳಾಯ್ತು. ಸೊ ನೆಕ್ಸ್ಟ್ ಬರುವಂತದ್ದು 8 ಪ್ರಶ್ನೆಗಳು, ಇದು 2 ಅಂಕಗಳ ಪ್ರಶ್ನೆಗಳು. ಸೊ ಒಟ್ಟಾಗಿ 16 ಅಂಕಗಳಾಯ್ತು. 2 ಮಾರ್ಕ್ಸ್ ಕ್ವಶನ್ಸ್ 8 ಇರ್ತವೆ. ಹಾಗೇನೆ 3 ಅಂಕಗಳ ಪ್ರಶ್ನೆಗಳು 24 ಪ್ರಶ್ನೆಗಳು ಇರ್ತವೆ. 24 ಪ್ರಶ್ನೆಗಳು 3 ಅಂಕಗಳ ಪ್ರಶ್ನೆಗಳು. ಸೊ ಒಟ್ಟಾಗಿ 72 ಅಂಕಗಳಾಯ್ತು. ಹಾಗೇನೆ ನೆಕ್ಸ್ಟ್ ಬರುವಂತದ್ದು 4 ಅಂಕಗಳ ಪ್ರಶ್ನೆಗಳು. 4 ಅಂಕಗಳ ಪ್ರಶ್ನೆಗಳು ಒಟ್ಟು 3 ಪ್ರಶ್ನೆಗಳು ಇರ್ತವೆ. ಸೊ ಒಟ್ಟಾಗಿ 12 ಅಂಕಗಳು. ಸೊ ಎಲ್ಲ ಕೂಡ ಸೇರಿಸಿ 150 ಅಂಕಗಳಿಗೆ ಈ ಪೇಪರ್ 2 ಅನ್ನ ಇಟ್ಟಿದ್ದಾರೆ. ಪೇಪರ್ 2 150 ಅಂಕಗಳಿಗೆ. ಸೊ ಈ ರೀತಿ ಕ್ವಶನ್ ಪೇಪರ್ ಅನ್ನ ಡಿಸೈನ್ ಮಾಡಿರ್ತಾರೆ. ಸೊ ಬಹುಶಃ ಮುಂಬರುವ ನೇಮಕಾತಿಯಲ್ಲಿ ಕೂಡ ಇದೇ ಪ್ಯಾಟರ್ನ್ ಅನ್ನ ಫಾಲೋ ಮಾಡಬಹುದು. ಸೊ ಇತ್ತೀಚೆಗೆ 2022ರಲ್ಲಿ ಈ ಪ್ಯಾಟರ್ನ್ ಅಲ್ಲಿ ಎಕ್ಸಾಮ್ ಅನ್ನ ನಡೆಸಿರೋದ್ರಿಂದ ಇದೇ ರೀತಿಯ ಒಂದು ಪ್ಯಾಟರ್ನ್ ಅನ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ಫಾಲೋ ಮಾಡಬಹುದು. ಸೊ ನಾನೀಗ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು 2022ರ GPSTR ಪ್ರಶ್ನೆ ಪತ್ರಿಕೆ ಪೇಪರ್ 2 ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಸೊ ವಿಜ್ಞಾನ ಅಂತ ಹೇಳಿದ್ರೆ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಈ 3 ಕಾಂಬಿನೇಷನ್ ಇಂದ ಕೂಡ ಪ್ರಶ್ನೆಗಳು ಬರ್ತವೆ. ಸೊ ಈ ವಿಡಿಯೋದಲ್ಲಿ ಅಲ್ಲಿ ಬಹು ಆಯ್ಕೆಯ 50 ಪ್ರಶ್ನೆಗಳ ಪೈಕಿ 25 ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾನೆ. ಇದು ಪಾರ್ಟ್ 1 ವಿಡಿಯೋ. ಸೊ ಮುಂದಿನ ಪಾರ್ಟ್ 2 ವಿಡಿಯೋದಲ್ಲಿ ಉಳಿದ 25 ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೇನೆ. ವಿತ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಸಾಲ್ವ್ ಮಾಡ್ತೇನೆ. ಸೊ ಮೊದಲ ಪ್ರಶ್ನೆ, ವಾಹನಗಳಲ್ಲಿ ಓಡೋಮೀಟರ್ ಅಳೆಯುವುದು. ಸೊ ನೀವು ಪ್ರತಿಯೊಂದು ವಾಹನದಲ್ಲಿ ಕೂಡ ಓಡೋಮೀಟರ್ ಇರುವುದನ್ನ ನೀವು ಗಮನಿಸಿರ್ತೀರಿ. ಸೊ ಈ ಓಡೋಮೀಟರ್ ಯಾವುದನ್ನ ಅಳಿತದೆ ಅಂತೇಳಿ ಕೇಳಿದರೆ, ಏನನ್ನು ಅಳೆಯುತ್ತದೆ ಅಂತೇಳಿ. ಸೊ ವಾಹನಗಳ ಚಕ್ರಗಳ ತಿರುಗುವಿಕೆಯ ಆಧಾರದಲ್ಲಿ ವಾಹನವು ಕ್ರಮಿಸಿದ ದೂರವನ್ನ ಅಳೆಯುವಂತದ್ದೇ ಈ ಓಡೋಮೀಟರ್ ನ ಕೆಲಸ. ಸೊ ನೀವು ಪ್ರತಿಯೊಂದು ವಾಹನದಲ್ಲಿ ಕೂಡ ಆ ಒಂದು ಆಡೋಮೀಟರ್ ರೀಡಿಂಗ್ಸ್ ಅನ್ನ ಗಮನಿಸಿರ್ತೀರಿ. ಅದು 2 ವೀಲರ್ ಆಗಿರ್ಲಿ, 4 ವೀಲರ್ ಆಗಿರ್ಲಿ ಅಥವಾ ಹೆವಿ ವೆಹಿಕಲ್ ಆಗಿರ್ಲಿ, ಸೈಕಲ್ ಅನ್ನು ಬಿಟ್ಟು ಎಲ್ಲಾ ವಾಹನದಲ್ಲಿ ಕೂಡ ಈ ಆಡೋಮೀಟರ್ ಅನ್ನ ಬಳಸ್ತಾರೆ, ಎಷ್ಟು ದೂರ ಕ್ರಮಿಸಿದೆ ಅಂತೇಳಿ ನಮಗೆ ತಿಳ್ಕೊಳ್ಳಿಕ್ಕೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಯಲ್ಲಿ ಆಪ್ಷನ್ 1 ವಾಹನವು ಕ್ರಮಿಸಿದ ದೂರವನ್ನ ಆಡೋಮೀಟರ್ ಅಳಿತದೆ ಅಂತೇಳಿ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕವು 10 ನ್ಯೂಟನ್ ಆಗಿದೆ. ಚಂದ್ರನ ಮೇಲೆ ಅದೇ ವಸ್ತುವಿನ ತೂಕ, ಅಂದ್ರೆ ಯಾವುದೇ ಒಂದು ಕಾಯ ಅಥವಾ ವಸ್ತುವಿಗೆ ತೂಕ ಬರುವಂತದ್ದು, ವೆಯ್ಟ್ ಬರುವಂತದ್ದು ಅದರ ಮೇಲೆ ಪ್ರಯೋಗಿಸಲ್ಪಡುತ್ತಿರುವಂತಹ ಗುರುತ್ವ ವೇಗೋತ್ಕರ್ಷದ ಪರಿಮಾಣದ ಆಧಾರದ ಮೇಲೆ. ಎಷ್ಟು ಪ್ರಮಾಣದ ಗುರುತ್ವ ವೇಗೋತ್ಕರ್ಷ ಆ ಒಂದು ಕಾಯದ ಮೇಲೆ ಪ್ರಯೋಗಿಸಲ್ಪಡುತ್ತದೆ ಅನ್ನೋದರ ಆಧಾರದ ಮೇಲೆ ಆ ವಸ್ತುವಿನ ತೂಕವನ್ನ ಅಳೆಯಲಾಗ್ತದೆ. ಸೊ ನೀವು ವೆಯ್ಟ್ W ಅಂತ ಹೇಳಿ ನಾವು ಇಂಡಿಕೇಟ್ ಮಾಡ್ತೇವೆ. ಸೊ ಇದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಇರುವಂತಹ ಒಂದು ಫಾರ್ಮುಲಾ ಅಂತ ಹೇಳಿದ್ರೆ ಮಾಸ್ ಇಂಟು ಜಿ ಅಂತ ಹೇಳಿದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ನಮ್ಮ ಭೂಮಿಯಲ್ಲಿ ಗುರುತ್ವ ವೇಗೋತ್ಕರ್ಷ ಇದರ ಪರಿಮಾಣ ಎಷ್ಟು ಅಂತ ಹೇಳಿದ್ರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರ್ತದೆ. ಅದೇ ಚಂದ್ರನ ಮೇಲ್ಮೈನಲ್ಲಿ ಈ ಗುರುತ್ವ ವೇಗೋತ್ಕರ್ಷದ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 1.625 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್
ಸೊ ಇಷ್ಟು ಗುರುತ್ವ ವೇಗೋತ್ಕರ್ಷ ಚಂದ್ರನ ಮೇಲ್ಮೈನಲ್ಲಿ ಇರ್ತದೆ. ಅಂದ್ರೆ ಚಂದ್ರನ ಮೇಲಿನ ಗುರುತ್ವಾಕರ್ಷಣ ಬಲದ ಪರಿಮಾಣ ಭೂಮಿಯ ಗುರುತ್ವಾಕರ್ಷಣ ಬಲದ ಸರಿಸುಮಾರು 1/6 ಇರ್ತದೆ. 1/6 ಚಂದ್ರನ ಮೇಲ್ಮೈನಲ್ಲಿ ಗುರುತ್ವಾಕರ್ಷಣ ಬಲ ಇರ್ತದೆ. ಸೊ ಅಥವಾ ಭೂಮಿಯ ಗುರುತ್ವ ವೇಗೋತ್ಕರ್ಷ ಚಂದ್ರನ ಗುರುತ್ವ ವೇಗೋತ್ಕರ್ಷಕ್ಕಿಂತ 6 ಪಟ್ಟು ಹೆಚ್ಚಿರ್ತದೆ. 6 ಪಟ್ಟು ಹೆಚ್ಚಿರ್ತದೆ. ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕ 10 ನ್ಯೂಟನ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಅದೇ ವಸ್ತುವಿನ ತೂಕ ಚಂದ್ರನ ಮೇಲ್ಮೈನಲ್ಲಿ ಎಷ್ಟಿರ್ತದೆ ಅಂತೇಳಿ ನೋಡ್ಬೇಕಿದ್ರೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಈ 10 ನ್ಯೂಟನ್ಗೆ 1/6 ಗುಣಿಸಬೇಕು. ಸೊ ಹಾಗಾಗಿ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 1.67 ನ್ಯೂಟನ್ ಇಷ್ಟು ತೂಗ್ತದೆ. ಚಂದ್ರನ ಮೇಲ್ಮೈನಲ್ಲಿ 1.67 ನ್ಯೂಟನ್ ಅಷ್ಟು ತೂಗ್ತದೆ ಈ 10 kg ತೂಗುವಂತ ಒಂದು ವಸ್ತು. ಸೊ ಭೂಮಿಯಲ್ಲಿ 100 ನ್ಯೂಟನ್ ತೂಗುವಂತ ವಸ್ತು ಚಂದ್ರನಲ್ಲಿ 16.7 ನ್ಯೂಟನ್ ಅಷ್ಟು ತೂಗ್ತದೆ. ಸೊ ಈ ಒಂದು ತೂಕದಲ್ಲಿನ ವ್ಯತ್ಯಾಸಕ್ಕೆ ಕಾರಣ ಭೂಮಿಯ ಮತ್ತು ಚಂದ್ರನ ಮೇಲ್ಮೈನ ಗುರುತ್ವ ವೇಗೋತ್ಕರ್ಷ ಅಥವಾ ಗುರುತ್ವಾಕರ್ಷಣ ಬಲದ ಕಾರಣದಿಂದಾಗಿ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ 1ನೇ ಆಯ್ಕೆ 1.67 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, SI ಏಕಮಾನವನ್ನು ಹೊಂದಿರದ ಭೌತಿಕ ಪರಿಮಾಣ ಯಾವುದು ಅಂತೇಳಿ ಕೇಳಿದರೆ ಸಾಂದ್ರತೆ, ರೋಧಶೀಲತೆ, ಒತ್ತಡ, ಹಾಗೆಯೇ ಸಾಪೇಕ್ಷ ಸಾಂದ್ರತೆ. ಒಂದೊಂದಾಗಿ ಆಯ್ಕೆಗಳನ್ನ ಗಮನಿಸ್ತಾ ಬನ್ನಿ. ಸಾಂದ್ರತೆ ಅಂದ್ರೆ ಡೆನ್ಸಿಟಿ ಅಂತೇಳಿ ನಾವು ಇಂಗ್ಲಿಷ್ ನಲ್ಲಿ ಕರಿತೇವೆ. ಸೊ ಡೆನ್ಸಿಟಿಗೆ ಏಕಮಾನ ಇದೆ, SI ಏಕಮಾನ ಇದೆ. ಸೊ ಅದನ್ನ ನಾವು kg/m3 ಈ ಒಂದು SI ಮಾನದಿಂದ ಸೂಚಿಸ್ತೇವೆ. ಹಾಗೆಯೇ ರೋಧಶೀಲತೆ, ಇದನ್ನು ನಾವು ಇಂಗ್ಲಿಷ್ ನಲ್ಲಿ ರೆಸಿಸ್ಟಿವಿಟಿ ಅಂತೇಳಿ ಕರಿತೇವೆ. ರೆಸಿಸ್ಟಿವಿಟಿ. ಸೊ ಇದರ ಒಂದು ಯೂನಿಟ್ SI ಯೂನಿಟ್ ಏನಂತ ಹೇಳಿದ್ರೆ ಓಮ್ ಮೀಟರ್. ಇದಕ್ಕೆ ಕೂಡ SI ಯೂನಿಟ್ ಇದೆ. ಹಾಗೆಯೇ ಒತ್ತಡ ಅಂದ್ರೆ ಪ್ರೆಷರ್. ಸೊ ಇದರ ಅಂತಾರಾಷ್ಟ್ರೀಯ ಏಕಮಾನ ಪ್ಯಾಸ್ಕಲ್. ಹಾಗೆಯೇ ಸಾಪೇಕ್ಷ ಸಾಂದ್ರತೆ ಅಂತೇಳಿ ಆಪ್ಷನ್ 4 ಕೊಟ್ಟಿದ್ದಾರೆ. ಸಾಪೇಕ್ಷ ಸಾಂದ್ರತೆ ಅಂತ ಹೇಳಿದ್ರೆ ರಿಲೇಟಿವ್ ಡೆನ್ಸಿಟಿ. ಸೊ ರಿಲೇಟಿವ್ ಡೆನ್ಸಿಟಿ ಅಂತ ಹೇಳಿದ್ರೆ ಎರಡು ದ್ರವ್ಯಗಳ ಸಾಂದ್ರತೆಯನ್ನ ನಾವು ಹೋಲಿಕೆ ಮಾಡುವಂತದ್ದು, ಅದರ ರೇಷಿಯೋವನ್ನ ತೆಗೆದುಕೊಳ್ಳುವಂಥದ್ದು, ಅನುಪಾತವನ್ನ ತೆಗೆದುಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ಎರಡು ದ್ರವ್ಯಗಳು ಇದೆ ಅಂತೇಳಿ ಅನ್ಕೊಳ್ಳಿ. ಸೊ ಅದರಲ್ಲಿ ಒಂದರ ಸಾಂದ್ರತೆ ρ1. ಸಾಮಾನ್ಯವಾಗಿ ನಾವು ಸಾಂದ್ರತೆಯನ್ನ ರೋ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ρ1 ಆಗಿದ್ರೆ, ಹಾಗೆ ಇನ್ನೊಂದು ದ್ರವ್ಯದ ಎರಡನೇ ದ್ರವ್ಯದ ಸಾಂದ್ರತೆ ρ2 ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಾಗ ನಾವು SI ಯೂನಿಟ್ ಅನ್ನ ಬರೀರಿ. ಸೊ ಎರಡರದ್ದು ಕೂಡ SI ಯೂನಿಟ್ kg/m3. ಸೊ ಇಲ್ಲಿ ಏನಾಯ್ತು, ಎರಡು ಕೂಡ ಕ್ಯಾನ್ಸಲ್ ಆಯ್ತು. ಸೊ ಹಾಗಾಗಿ ಇದು ಡೈಮೆನ್ಷನ್ಲೆಸ್ ಕ್ವಾಂಟಿಟಿ, ಇದಕ್ಕೆ ಯೂನಿಟ್ ಇಲ್ಲ. ಸೊ ಹಾಗಾಗಿ ಆಪ್ಷನ್ 4 ಸಾಪೇಕ್ಷ ಸಾಂದ್ರತೆ. ಸೊ ಇದಲ್ಲದೆ ಇನ್ನೊಂದು ವಕ್ರೀಭವನ ಸೂಚ್ಯಂಕ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಗೆ ಕೂಡ SI ಯೂನಿಟ್ ಇಲ್ಲ. ಇದು ಕೂಡ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಸಾಮಾನ್ಯವಾಗಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ N ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿದ್ರೆ ಇದು ಕೂಡ ರೇಷಿಯೋವೇ. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಅ ರೇಷಿಯೋ ಆಫ್ ವೇವ್ ಲೆಂತ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಟು ದ ವೇವ್ ಲೆಂತ್ ಆಫ್ ಲೈಟ್ ಇನ್ ಮೀಡಿಯಂ. ಅಂದ್ರೆ ಲ್ಯಾಂಬ್ಡಾ ವ್ಯಾಕ್ಯೂಮ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಮೀಡಿಯಂ. ಯಾವ ಮೀಡಿಯಂ ಅಲ್ಲಿ ಅದರ ವೇವ್ ಲೆಂತ್ ಅಂತ ಹೇಳಿ. ಸೊ ಇದನ್ನು ನಾವು ಕ್ಯಾನ್ಸಲ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಮೀಟರ್ ಇರ್ತದೆ, ಮೀಟರ್ ಕ್ಯಾನ್ಸಲ್ ಆಯ್ತು. ಸೊ ಹಾಗಾಗಿ ಇದು ಕೂಡ ಒಂದು ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಸೊ ಇಂತಹ ಪ್ರಶ್ನೆಗಳು ಕೂಡ ಬರಬಹುದು. ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನು ಕೂಡ ಕೇಳಬಹುದು. ಮುಂದಿನ ಪ್ರಶ್ನೆ, ಒಂದು ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪಿಯರ್ ನಷ್ಟು ವಿದ್ಯುತ್ 10 ನಿಮಿಷಗಳ ಕಾಲ ಪ್ರವಹಿಸಿದಾಗ ತಂತಿಯ ಮೂಲಕ ಪ್ರವಹಿಸಿದ ವಿದ್ಯುದಾವೇಶಗಳ ಪ್ರಮಾಣ ಎಷ್ಟು ಅಂತೇಳಿ ಕೇಳಿದರೆ. ಸೊ ಇದು ವೆರಿ ಸಿಂಪಲ್. ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಸೂತ್ರವನ್ನು ನಾವು ಬಳಸ್ತೇವೆ. Q ಅಂತ ಹೇಳಿದ್ರೆ ಚಾರ್ಜ್ ಇಸ್ ಈಕ್ವಲ್ ಟು ಕರೆಂಟ್ ಇಂಟು ಟೈಮ್. ಸೊ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರುವಂತದ್ದು ಚಾರ್ಜ್ ಅಂದ್ರೆ ವಿದ್ಯುದಾವೇಶಗಳ ಪರಿಮಾಣ Q ಅನ್ನ ಫೈಂಡ್ ಔಟ್ ಮಾಡಬೇಕು. ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ I ಕೊಟ್ಟಿದ್ದಾರೆ 0.5 ಆಂಪಿಯರ್ ಅಂಡ್ ಟೈಮ್ ಕೊಟ್ಟಿದ್ದಾರೆ 10 ನಿಮಿಷಗಳ ಕಾಲ ಅಂತೇಳಿ ಕೊಟ್ಟಿದ್ದಾರೆ. ಸೊ 10 ನಿಮಿಷವನ್ನು ನಾವು ಸೆಕೆಂಡಿಗೆ SI ಯೂನಿಟ್ಗೆ ಕನ್ವರ್ಟ್ ಮಾಡಬೇಕು. ಆಗ ಏನಾಯ್ತು ಅಂತ ಹೇಳಿದ್ರೆ 600 ಸೆಕೆಂಡ್ ಆಯ್ತು. ಸೊ ನೆಕ್ಸ್ಟ್ ಮಾಡಬೇಕು 0.5 ಇಂಟು 600 ಸೆಕೆಂಡ್ ಅಂದ್ರೆ 300 ಕೂಲಂ. ಚಾರ್ಜ್ನ SI ಯೂನಿಟ್ ಕೂಲಂ, ವಿದ್ಯುದಾವೇಶದ SI ಮಾನ ಕೂಲಂ. ಹಾಗಾಗಿ ಇಲ್ಲಿ ಆಪ್ಷನ್ 2 300 ಕೂಲಂ ಸರಿಯಾದಂತ ಉತ್ತರ.
ಮುಂದಿನ ಪ್ರಶ್ನೆ, ತರಂಗ ಚಲನೆಗೆ ಸಂಬಂಧಿಸಿದಂತೆ 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಯನ್ನ ನಾವು ಏನಂತ ಕರಿತೇವೆ ಅಂತೇಳಿ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಆವೃತ್ತಿ, ಕಾಲಾವಧಿ, ಪಾರ, ತರಂಗ ದೂರ ಅಂತೇಳಿ ಕೇಳಿದರೆ. ಸೊ 1 ಸೆಕೆಂಡಿನಲ್ಲಿ ಪೂರ್ಣಗೊಳ್ಳುವಂತ ಆಂದೋಲನಗಳ ಸಂಖ್ಯೆಯನ್ನು ನಾವು ಆವೃತ್ತಿ ಅಂತೇಳಿ ಕರಿತೇವೆ. ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್ ಇಸ್ ಕಾಲ್ಡ್ ಎಸ್ ಫ್ರೀಕ್ವೆನ್ಸಿ ಅಂತೇಳಿ. ಫ್ರೀಕ್ವೆನ್ಸಿ ಕನ್ನಡದಲ್ಲಿ ಆವೃತ್ತಿ. ಸೊ ಹಾಗಾಗಿ ತರಂಗ ಚಲನೆಗೆ ಸಂಬಂಧಪಟ್ಟ ಹಾಗೆ ಹೇಳೋದಿದ್ರೆ 1 ಸೆಕೆಂಡಿಗೆ ಆಗುವಂತಹ ಆಂದೋಲನಗಳ ಸಂಖ್ಯೆಯನ್ನು ನಾವು ಆವೃತ್ತಿ ಅಂತೇಳಿ ಕರಿತೇವೆ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ, ಒಂದು ಅಶ್ವಶಕ್ತಿ ಅಂದ್ರೆ ಹಾರ್ಸ್ ಪವರ್, 1 ಹಾರ್ಸ್ ಪವರ್ ಇದನ್ನ ವ್ಯಾಟ್ಗಳಲ್ಲಿ ವ್ಯಕ್ತಪಡಿಸಿದಾಗ ಇದು ಯಾವುದಕ್ಕೆ ಸಮನಾದುದು ಅಂತೇಳಿ ಕೇಳಿದರೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ 1 ಹಾರ್ಸ್ ಪವರ್ 1 HP ಅಂತ ಹೇಳಿದ್ರೆ ಅದು 746 ವ್ಯಾಟ್ಗಳಿಗೆ ಸಮ. 746 ವ್ಯಾಟ್ಗಳಿಗೆ ಸಮ. ಸಾಮಾನ್ಯವಾಗಿ ಪಂಪ್ಗಳ ಸಾಮರ್ಥ್ಯವನ್ನ HP ಗಳಲ್ಲಿ, ಹಾರ್ಸ್ ಪವರ್ ಗಳಲ್ಲಿ ನಾವು ಅಳಿತೇವೆ. 1 HP ಪಂಪ್, 2 HP ಪಂಪ್, 3 HP ಪಂಪ್ ಅಂತೇಳಿ ನಾವು. ಹಾರ್ಸ್ ಪವರ್ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಏಕಮಾನ ಅಲ್ಲ, ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್. ಸೊ ಫಾರ್ ಕಮರ್ಷಿಯಲ್ ಪರ್ಪಸ್ ನಾವು ಹಾರ್ಸ್ ಪವರ್ ಅನ್ನ ನಾವು ಸಾಮಾನ್ಯವಾಗಿ ಬಳಸ್ತೇವೆ. ಹಾಗಾಗಿ ಆಪ್ಷನ್ 4 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, ವಜ್ರದ ವಕ್ರೀಭವನ ಸೂಚ್ಯಂಕ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಡೈಮಂಡ್. ಸೊ ವಜ್ರ ಅಥವಾ ಡೈಮಂಡ್ ಇದು ಅತಿ ಹೆಚ್ಚಿನ ವಕ್ರೀಭವನ ಸೂಚ್ಯಂಕವನ್ನ ಹೊಂದಿರುವಂತದ್ದು. ಸೊ ಇದರಿಂದಾಗಿ ಬೆಳಕು ಅದರೊಳಗೆ ಸಂಪೂರ್ಣವಾಗಿ ಆಂತರಿಕ ಪ್ರತಿಫಲನಕ್ಕೆ ಒಳಗಾಗ್ತದೆ. ಇದನ್ನೇ ನಾವು ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಹೇಳಿ ಕರಿತೇವೆ. ಸೊ ಇದು ವಜ್ರಕ್ಕೆ ಹೊಳಪನ್ನ ನೀಡುತ್ತದೆ. ಸೊ ವಜ್ರ ಯಾಕೆ ಹೊಳೆಯುವುದು ಅಂತ ಹೇಳಿದ್ರೆ ಅದಕ್ಕೆ ನಿಜವಾಗಿರುವಂತಹ ಕಾರಣ ಅದರ ಒಳಗೆ ನಡೆಯುವಂತಹ ಸಂಪೂರ್ಣ ಆಂತರಿಕ ಪ್ರತಿಫಲನ, ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, TIR. ಸೊ ಈ ಒಂದು ವಿದ್ಯಮಾನದಿಂದಾಗಿ ವಜ್ರ ಹೊಳೆಯುತ್ತದೆ. ವಜ್ರದ ವಕ್ರೀಭವನ ಸೂಚ್ಯಂಕ 2.42 2.42 ಆಗಿರ್ತದೆ. ಆಪ್ಷನ್ 4. ಮುಂದಿನ ಪ್ರಶ್ನೆಯನ್ನು ನೋಡಿ, ವಸ್ತುವಿನ ಪ್ರತಿಬಿಂಬವು ಮೂಡುವ ಮಾನವನ ಕಣ್ಣಿನ ಭಾಗ ಯಾವುದು ಅಂತೇಳಿ ಕೇಳಿದರೆ ಆಯ್ಕೆಗಳು ಕಾರ್ನಿಯಾ, ವರ್ಣಪಟಲ, ಕಣ್ಣಿನ ಪಾಪೆ ಹಾಗೇನೆ ರೆಟಿನಾ ಅಂತೇಳಿ ಕೊಟ್ಟಿದ್ದಾರೆ. ಕಾರ್ನಿಯಾ ಅನ್ನುವಂಥದ್ದು ಇದು ಕಣ್ಣಿನ ಮುಂಭಾಗದ ಪಾರದರ್ಶಕ ಪದರ. ಕಣ್ಣಿನ ಮುಂಭಾಗದಲ್ಲಿರುವಂತ ಪಾರದರ್ಶಕ ಪದರವನ್ನ ನಾವು ಕಾರ್ನಿಯಾ ಅಂತೇಳಿ ಕರಿತೇವೆ. ಹಾಗೇನೆ ವರ್ಣಪಟಲ ಅಂತ ಹೇಳಿದ್ರೆ ಇದು ಐರಿಸ್. ಸೊ ಇಂಗ್ಲಿಷ್ ನಲ್ಲಿ ಐರಿಸ್ ಅಂತೇಳಿ ಕರಿತೇವೆ. ಐರಿಸ್ ಇದು ಕಣ್ಣಿನ ಪಾಪೆಯ ಗಾತ್ರವನ್ನ ನಿಯಂತ್ರಿಸ್ತದೆ. ಕಣ್ಣಿನ ಪಾಪೆಯ ಗಾತ್ರವನ್ನ ನಿಯಂತ್ರಿಸುವಂತ ಭಾಗವೇ ವರ್ಣಪಟಲ ಅಥವಾ ಐರಿಸ್. ಸೊ ಮಾನವನ ಕಣ್ಣಿನಲ್ಲಿ ಪ್ರತಿಬಿಂಬ ಉಂಟಾಗುವಂಥದ್ದು ರೆಟಿನಾದಲ್ಲಿ. ಸೊ ರೆಟಿನಾ ಕಣ್ಣಿನ ಒಳಗಿನ ಬೆಳಕಿನ ಸಂವೇದನಾಶೀಲ ಪರದೆಯಂತೆ ಕೆಲಸ ಮಾಡ್ತದೆ. ಸೊ ಇಲ್ಲಿ ವಸ್ತುಗಳ ತಲೆ ಕೆಳಗಾದ ಮತ್ತು ನೈಜ ಪ್ರತಿಬಿಂಬ ಮೂಡ್ತದೆ. ವಸ್ತುಗಳ ತಲೆ ಕೆಳಗಾದ ಅಂದ್ರೆ ಇನ್ವರ್ಟೆಡ್ ಬಟ್ ರಿಯಲ್ ಇಮೇಜ್. ಆಪ್ಷನ್ 4 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, ಕಲ್ಪಕಂ ಪರಮಾಣು ಸ್ಥಾವರ ಇರುವ ರಾಜ್ಯ ಯಾವುದು ಅಂತ ಹೇಳಿ ಕೇಳಿದರೆ ಕಲ್ಪಕಂ ಪರಮಾಣು ವಿದ್ಯುತ್ ಸ್ಥಾವರ ಇರುವಂತದ್ದು ತಮಿಳುನಾಡು ರಾಜ್ಯದಲ್ಲಿ. ಸೊ ಇದನ್ನ ಮದ್ರಾಸ್ ಅಟಾಮಿಕ್ ಪವರ್ ಸ್ಟೇಷನ್ ಅಂತ ಕೂಡ ಕರೀತಾರೆ. ಮದ್ರಾಸ್ ಅಟಾಮಿಕ್ ಪವರ್ ಸ್ಟೇಷನ್ ಅಥವಾ ಮ್ಯಾಪ್ಸ್ ಅಂತೇಳಿ ಕರೀತಾರೆ. ಹಾಗೇನೆ ಇಲ್ಲಿ ನೋಡಿ, ಈ ಅಣು ವಿದ್ಯುತ್ ಸ್ಥಾವರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಪ್ರಶ್ನೆಗಳು ಬರುವಂತ ಸಾಧ್ಯತೆ ತುಂಬಾ ಇದೆ. ಅದು ಜನರಲ್ ಪೇಪರ್ ಅಲ್ಲಿ ಕೂಡ ಬರಬಹುದು, ನಿಮ್ಮ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಪೇಪರ್ 2 ನಲ್ಲಿ ಕೂಡ ಬರಬಹುದು. ಹಾಗಾಗಿ ಎಲ್ಲವನ್ನು ಕೂಡ ನೋಡ್ಕೊಳ್ಬೇಕು. ಭಾರತದಲ್ಲಿ ಇರುವಂತ ಎಲ್ಲಾ ಪರಮಾಣು ವಿದ್ಯುತ್ ಸ್ಥಾವರಗಳು ಹಾಗೇನೆ ಅವು ಸ್ಥಾಪನೆಗೊಂಡಂತಹ ವರ್ಷಗಳು, ಯಾವುದು ಭಾರತದ ಮೊಟ್ಟ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಅಂತ ಗೊತ್ತಿರಬೇಕು. ಹಾಗೆಯೇ ರೀಸೆಂಟ್ ಆಗಿ ಸ್ಥಾಪನೆ ಆದಂತಹ ಕೆಲವೊಂದಿಷ್ಟು ಇತ್ತೀಚೆಗಷ್ಟೇ ಕೂಡ ಕೆಲವೊಂದಿಷ್ಟು ಪರಮಾಣು ವಿದ್ಯುತ್ ಸ್ಥಾವರಗಳನ್ನ ನಮ್ಮ ದೇಶದಾದ್ಯಂತ ಸ್ಥಾಪನೆಯನ್ನ ಮಾಡಲಾಗಿದೆ. ಸೊ ಹಾಗಾಗಿ ಇದರ ಬಗ್ಗೆ ಕೂಡ ಮಾಹಿತಿ ಇರಬೇಕು. ಸೊ ನೋಡಿ, ಗುಜರಾತ್ ನಲ್ಲಿ ಇರುವಂತಹ ಅಣು ವಿದ್ಯುತ್ ಸ್ಥಾವರ ಅಥವಾ ಪರಮಾಣು ವಿದ್ಯುತ್ ಸ್ಥಾವರ ಯಾವುದು ಅಂತ ಹೇಳಿದ್ರೆ ಕಾಕ್ರಪಾರ ಅಣು ವಿದ್ಯುತ್ ಸ್ಥಾವರ. ಸೊ ಇದು ಇರುವಂತದ್ದು ಗುಜರಾತ್ ನಲ್ಲಿ. ಸೊ ಹಾಗೇನೆ ರಾಜಸ್ಥಾನದಲ್ಲಿ ರಾವತ್ ಭಟ ಅನ್ನುವಂತ ಒಂದು ಪರಮಾಣು ವಿದ್ಯುತ್ ಸ್ಥಾವರ ಕೂಡ ಇದೆ, ರಾವತ್ ಭಟ. ಸೊ ಇದನ್ನ ರಾಜಸ್ಥಾನ್ ಅಟಾಮಿಕ್ ಪವರ್ ಸ್ಟೇಷನ್ ರ್ಯಾಪ್ಸ್ ಅಂತ ಕೂಡ ಕರೀತಾರೆ. ಸೊ ಮಹಾರಾಷ್ಟ್ರದಲ್ಲಿ ಭಾರತದ ಮೊಟ್ಟ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆ ಆಗಿರುವಂತದ್ದು. ಸೊ ಇದು ಯಾವುದು ಅಂತ ಹೇಳಿದ್ರೆ ಅದು ತಾರಾಪುರ ಅಣು ವಿದ್ಯುತ್ ಸ್ಥಾವರ.
ಸೊ ಇದು ಕೂಡ ಪ್ರಶ್ನೆ ಬರ್ಬೋದು. ಭಾರತದ ಮೊಟ್ಟ ಮೊದಲ ಅಣು ವಿದ್ಯುತ್ ಸ್ಥಾವರ ಎಲ್ಲಿ ಸ್ಥಾಪನೆಗೊಂಡಿತು ಅಂತೇಳಿ. ಇದು ಸ್ಥಾಪನೆ ಆಗಿರುವಂತದ್ದು ಮಹಾರಾಷ್ಟ್ರದ ತಾರಾಪುರದಲ್ಲಿ. ಯಾವಾಗ ಸ್ಥಾಪನೆ ಆಯ್ತು ಅಂತ ಹೇಳಿದ್ರೆ 1969ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. ಸೊ ಹಾಗೆ ನಮ್ಮ ಕರ್ನಾಟಕದಲ್ಲಿರುವಂತ ಒಂದು ಪರಮಾಣು ವಿದ್ಯುತ್ ಸ್ಥಾವರ ಯಾವ್ದು ಅಂತ ಹೇಳಿದ್ರೆ ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತ ಕೈಗಾ ಅಣು ವಿದ್ಯುತ್ ಸ್ಥಾವರ. ಕೈಗಾ ಅಣು ವಿದ್ಯುತ್ ಸ್ಥಾವರ ನಮ್ಮ ರಾಜ್ಯದಲ್ಲಿರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತ ಕೈಗಾ ಅಣು ವಿದ್ಯುತ್ ಸ್ಥಾವರ. ಮುಂದಿನ ಪ್ರಶ್ನೆಯನ್ನ ನೋಡಿ. ಕಾರ್ಬನ್ ಸಂಯುಕ್ತಗಳ ಅನುರೂಪ ಶ್ರೇಣಿಯಲ್ಲಿ ಕ್ರಮಾನುಗತ ಸದಸ್ಯರುಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತೇಳಿ ಕೇಳಿದರೆ. ಸೊ ಕಾರ್ಬನ್ ಸಂಯುಕ್ತಗಳ ಅನುರೂಪ ಶ್ರೇಣಿಯಲ್ಲಿ ಅಂದ್ರೆ ಹೋಮೋಲೋಗಸ್ ಸೀರೀಸ್ ಅಂತೇಳಿ ಕರಿತೇವೆ. ಹೋಮೋಲೋಗಸ್ ಸೀರೀಸ್. ಸೊ ಹೋಮೋಲೋಗಸ್ ಸೀರೀಸ್ ಅಂತ ಹೇಳಿದ್ರೆ ಅಂದ್ರೆ ಆಲ್ಕೇನಿಗೆ ಸಂಬಂಧಪಟ್ಟಾಗಿ ನಾವು ಬರೆದಿದ್ರೆ ಮೀಥೇನ್, ಹಾಗೇನೆ ಈಥೇನ್ C2H6, ಹಾಗೇನೆ C3H8, C4H10. ಸೊ ಈ ರೀತಿ ಕಂಟಿನ್ಯೂ ಆಗ್ತದೆ. ಸೊ ಆಲ್ಕೇನ್ಗಳ ಜನರಲ್ ಫಾರ್ಮುಲಾ CnH2n+2. ಸೊ ಈ ಜನರಲ್ ಫಾರ್ಮುಲಾವನ್ನು ಆಲ್ಕೇನ್ಗಳು ಹೊಂದಿರುತ್ತದೆ. ಸೊ ಇವು ಹೋಮೋಲೋಗಸ್ ಸೀರೀಸ್ ಅಲ್ಲಿ ಇರುವಂತ ಆಲ್ಕೇನ್ಗಳ ಗುಂಪು. ಸೊ ಹಾಗೇನೆ ನಾವು ಆಲ್ಕೀನಿಗೆ ಸಂಬಂಧಪಟ್ಟ ಹಾಗೆ ಬರೆಯುವುದಿದ್ರೆ ಆಲ್ಕೀನ್ಗೆ ಸಂಬಂಧಪಟ್ಟ ಹಾಗೆ ಈಥೀನ್ C2H4, ಹಾಗೇನೆ ಪ್ರೊಪೀನ್ C3H6, ಹಾಗೇನೆ ಬ್ಯೂಟೀನ್ C4H8. ಈ ರೀತಿ ಕಂಟಿನ್ಯೂ ಆಗ್ತದೆ. ಇವೆಲ್ಲವೂ ಕೂಡ ಹೋಮೋಲೋಗಸ್ ಸೀರೀಸ್. ಸೊ ಆಲ್ಕೀನ್ಗಳ ಜನರಲ್ ಫಾರ್ಮುಲಾ CnH2n ಇಷ್ಟೇ. ಸೊ ಈ ರೀತಿ ಆಲ್ಕೈನಿಗೆ ಸಂಬಂಧಪಟ್ಟಾಗೆ ಕೂಡ ಹೋಮೋಲೋಗಸ್ ಸೀರೀಸ್ ಅನ್ನ ಬರೀಬಹುದು. ಸೊ ಆಲ್ಕೈನ್ಗಳ ಜನರಲ್ ಫಾರ್ಮುಲಾ CnH2n-2. ಸೊ ಇಲ್ಲಿ ಆಲ್ಕೇನ್ ಅಥವಾ ಆಲ್ಕಿನಿಗೆ ಸಂಬಂಧಪಟ್ಟಾಗೆ ಈ ಹೋಮೋಲೋಗಸ್ ಸೀರೀಸ್ ಅನ್ನ ಗಮನಿಸಿದ್ರೆ ನೋಡಿ, ಇಲ್ಲಿ ಫಸ್ಟ್ ಮೆಂಬರ್ ಇಲ್ಲಿ ಕಾರ್ಬನ್ 1 ಇದೆ, ಹೈಡ್ರೋಜನ್ 4 ಇದೆ. ಸೊ ನೆಕ್ಸ್ಟ್ ಗೆ ಬರುವಾಗ ಇಲ್ಲಿ ಕಾರ್ಬನ್ 2 ಇದೆ, ಹೈಡ್ರೋಜನ್ 6 ಇದೆ. ಸೊ ಇಲ್ಲಿ ಒಂದು ಕಾರ್ಬನ್ ಆಟಮ್ ಇದ್ದದ್ದು 2 ಕಾರ್ಬನ್ ಆಟಮ್ ಆಗಿದೆ. ಸೊ ಇಲ್ಲಿ 4 ಹೈಡ್ರೋಜನ್ ಆಟಮ್ ಇದ್ದದ್ದು ಇಲ್ಲಿ 6 ಹೈಡ್ರೋಜನ್ ಆಟಮ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಡಿಫರೆನ್ಸ್ ಎಷ್ಟು ಅಂತ ಹೇಳಿದ್ರೆ CH2. ಸೊ ಇದೇ ರೀತಿ ಕಂಟಿನ್ಯೂ ಆಗ್ತದೆ. ಸೊ ನೆಕ್ಸ್ಟ್ ಕೂಡ ನೀವು ನೋಡಿದ್ರೆ ಇದೇ ರೀತಿ CH2 ಡಿಫರೆನ್ಸ್ ಇದೆ. ಒಂದು ಕಾರ್ಬನ್ ಪರಮಾಣು ಮತ್ತು 2 ಹೈಡ್ರೋಜನ್ ಪರಮಾಣುಗಳ ಅಣುವಿನಷ್ಟು ಡಿಫರೆನ್ಸ್ ಇದೆ, ವ್ಯತ್ಯಾಸ ಇದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 3 CH2 ಡಿಫರೆನ್ಸ್ ಇರುವಂತದ್ದು. ಸೊ ಹಾಗೆ ಆಲ್ಕಿನ್ಸ್ ಗಳಿಗೆ ಕೂಡ ಇದೇ ರೀತಿ ಅನ್ವಯಿಸ್ತದೆ, ಆಲ್ಕೈನ್ಸ್ ಗಳಿಗೆ ಕೂಡ ಇದೇ ರೀತಿ ಅನ್ವಯಿಸ್ತದೆ. ಆಪ್ಷನ್ 3 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ. ಫಾಸ್ಫರಸ್ ಪೆಂಟಾಕ್ಸೈಡ್ ಅಂದ್ರೆ P2O5 ನಲ್ಲಿ ಫಾಸ್ಫರಸ್ ನ ವೇಲೆನ್ಸಿ ಎಷ್ಟು ಅಂತ ಹೇಳಿ ಕೇಳಿದರೆ. ಸೊ ನಮಗೆ ಗೊತ್ತಿದೆ ಫಾಸ್ಫರಸ್ ಯಾವಾಗ್ಲೂ ಪೆಂಟಾವೆಲೆಂಟ್ ಆಗಿರ್ತದೆ. ಸೊ ಫಾಸ್ಫರಸ್ ನ ವೇಲೆನ್ಸಿ ಯಾವಾಗ್ಲೂ 5 ಆಗಿರ್ತದೆ. ಫಾಸ್ಫರಸ್ ಪೆಂಟಾಕ್ಸೈಡ್ ನ ಸ್ಟ್ರಕ್ಚರ್ ಅನ್ನ ನಾವು ನೋಡೋದಾದ್ರೆ ಫಾಸ್ಫರಸ್ ಪೆಂಟಾಕ್ಸೈಡ್, ಸೊ 2 ಫಾಸ್ಫರಸ್ ನ ಪರಮಾಣುಗಳು ಹಾಗೇನೆ 5 ಆಕ್ಸಿಜನ್ ನ ಪರಮಾಣುಗಳು ಇವೆ ಫಾಸ್ಫರಸ್ ಪೆಂಟಾಕ್ಸೈಡ್ ನಲ್ಲಿ. ಸೊ ಇದರ ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಸೊ ಇದು ಫಾಸ್ಫರಸ್ ಪೆಂಟಾಕ್ಸೈಡ್ ನ ಸ್ಟ್ರಕ್ಚರ್. 2 ಫಾಸ್ಫರಸ್ ಪರಮಾಣುಗಳು ಆಕ್ಸಿಜನ್ ಮುಖಾಂತರ ಬಾಂಡಿಂಗ್ ಆಗಿದೆ. ಹಾಗಾಗಿ ಇಲ್ಲಿ ಆಪ್ಷನ್ 5 ಫಾಸ್ಫರಸ್ ನ ವೇಲೆನ್ಸಿ ಯಾವಾಗಲೂ 5. ಫಾಸ್ಫರಸ್ ನ ವೇಲೆನ್ಸಿ 5. ಫಾಸ್ಫರಸ್ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ 5 ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಸೊ ವ್ಯಾಲೆನ್ಸಿ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್. ಮುಂದಿನ ಪ್ರಶ್ನೆಯನ್ನ ನೋಡಿ. ಹೊಳಪುಲ್ಲ ಅಲೋಹ, ಲಸ್ಟ್ರಸ್ ನಾನ್ ಮೆಟಲ್. ಇಲ್ಲಿ ಆಯ್ಕೆಗಳನ್ನ ನೋಡಿ. ಬ್ರೋಮಿನ್. ಸೊ ಬ್ರೋಮಿನ್ ಒಂದು ಅಲೋಹ. ಸೊ ಇದಕ್ಕೆ ಯಾವುದೇ ರೀತಿಯ ಹೊಳಪು ಅನ್ನುವಂಥದ್ದು ಇಲ್ಲ. ಹಾಗಾಗಿ ಈ ಆಪ್ಷನ್ ಅನ್ನ ನಾವು ಎಲಿಮಿನೇಟ್ ಮಾಡಬಹುದು. ಬ್ರೋಮಿನ್ ದ್ರವ ರೂಪದಲ್ಲಿರುವಂತಹ ಒಂದು ಅಲೋಹ. ಇದು ಕಂದು ಮಿಶ್ರಿತ ಕೆಂಪು ಬಣ್ಣವನ್ನು ಹೊಂದಿರುವಂತ ಒಂದು ದ್ರವ ರೂಪದ ಅಲೋಹ. ಹಾಗೆಯೇ ಫಾಸ್ಫರಸ್ ಅಥವಾ ರಂಜಕ, ಕೆಂಪು ರಂಜಕ ಕೂಡ ಇರ್ತದೆ, ಬಿಳಿ ರಂಜಕ ಕೂಡ ಇರ್ತದೆ, ರೆಡ್ ಫಾಸ್ಫರಸ್ ಅಂಡ್ ವೈಟ್ ಫಾಸ್ಫರಸ್. ಸೊ ಇದು ಅಲೋಹವೇ. ಸೊ ಇದಕ್ಕೆ ಯಾವುದೇ ರೀತಿಯ ಹೊಳಪು ಅನ್ನುವಂಥದ್ದು ಇಲ್ಲ, ಅಂದ್ರೆ ಶೈನಿಂಗ್ ಇಲ್ಲ. ಸೊ ಹಾಗಾಗಿ ಈ ಆಪ್ಷನ್ ಕೂಡ ಆಗೋದಿಲ್ಲ. ಹಾಗೆಯೇ ಬೆಳ್ಳಿ. ಸೊ ಬೆಳ್ಳಿ ಒಂದು ಲೋಹ. ಇಲ್ಲಿ ಕೇಳಿರುವಂತದ್ದು ಅಲೋಹ, ಬೆಳ್ಳಿ ಲೋಹ. ಹಾಗಾಗಿ ಇದಕ್ಕೆ ಹೊಳಪಿದೆ. ಈ ಆಪ್ಷನ್ ಆಗುದಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಅಲೋಹ ಅಂತ ಕೇಳಿರುವಂತದ್ದು. ಹಾಗೇನೆ ಅಯೋಡಿನ್. ಸೊ ಅಯೋಡಿನ್ ಅನ್ನುವಂಥದ್ದು ಒಂದು ಅಲೋಹ. ಸೊ ಇದು ಬೂದು ಮಿಶ್ರಿತ ಕಪ್ಪು ಬಣ್ಣವನ್ನ ಹೊಂದಿರುವಂತ ಹೊಳಪುಲ್ಲಂತ ಒಂದು ಅಲೋಹ. ಬೂದು ಮಿಶ್ರಿತ ಕಪ್ಪು ಬಣ್ಣವನ್ನ ಹೊಂದಿರುವಂತ
ಹಾಗೂ ಹೊಳಪನ್ನ ಹೊಂದಿರುವಂತ ಶೈನಿಂಗ್ ಇರುವಂತ ಒಂದು ಅಲೋಹ ಅಯೋಡಿನ್ ಅನ್ನ ಲಸ್ಟ್ರಸ್ ನಾನ್ ಮೆಟಲ್ ಅಂತೇಳಿ ಕರಿತೇವೆ. ಹಾಗಾಗಿ ಇಲ್ಲಿ ಆಪ್ಷನ್ 4 ಅಯೋಡಿನ್ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, 11 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ನಲ್ಲಿ ಇರುವಂತಹ ಪರಮಾಣುಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದರೆ ಇದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಕ್ಯಾಲ್ಕುಲೇಷನ್ ಗಳನ್ನ ಮಾಡಬೇಕು. ಸೊ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ನ ಮೊಲಿಕ್ಯುಲರ್ ಫಾರ್ಮುಲಾ CO2. ಸೊ ಇದರ ಮೊಲಿಕ್ಯುಲರ್ ಮಾಸ್ 44 ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ, ಒಂದು ಕಾರ್ಬನ್ ಆಟಮ್, ಸೊ ಇದರ ದ್ರವ್ಯರಾಶಿ 12 ಪ್ಲಸ್ 2 ಆಕ್ಸಿಜನ್ ಪರಮಾಣುಗಳು, ಆಮ್ಲಜನಕದ ಪರಮಾಣುಗಳು. ಸೊ ಆಮ್ಲಜನಕದ ಒಂದು ಪರಮಾಣುವಿನ ದ್ರವ್ಯರಾಶಿ 16 ಗ್ರಾಂ. ಸೊ ಇಲ್ಲಿ 2 ಇರೋದ್ರಿಂದ 32. ಸೊ ಹಾಗೆ ಎರಡನ್ನ ಕೂಡಿಸಿದಾಗ ನಮಗೆ 44 ಬಂದಿದೆ, 44 ಗ್ರಾಂ ಬಂದಿದೆ. ಸೊ 44 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದ್ರೆ 1 ಮೋಲ್ ಕಾರ್ಬನ್ ಡೈಆಕ್ಸೈಡ್ ಅಂತ ಅದರ ದ್ರವ್ಯರಾಶಿ 44 ಗ್ರಾಂ. ಹಾಗಿದ್ರೆ 11 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಎಷ್ಟು ಮೋಲ್ ಅಂತ ಹೇಳಿ ಕೇಳಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು. ಸೊ ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 1/4, ಇದರ ಕಾಲು ಭಾಗದಷ್ಟು 1/4 ಮೋಲ್ ಬರ್ತದೆ. ಸೊ ನೋಡಿ, ಕಾರ್ಬನ್ ಡೈಆಕ್ಸೈಡ್ ನ ಅಣುವಿನಲ್ಲಿ ಈ CO2 ಏನು ಅಣುಸೂತ್ರ ಇದೆ ಕಾರ್ಬನ್ ಡೈಆಕ್ಸೈಡ್ ನದ್ದು. ಸೊ ಈ ಒಂದು ಅಣುವಿನಲ್ಲಿ ಒಟ್ಟು 3 ಪರಮಾಣುಗಳಿದೆ. ಒಂದು ಕಾರ್ಬನ್ ನ ಪರಮಾಣು, ಹಾಗೆಯೇ 2 ಆಕ್ಸಿಜನ್ ನ ಪರಮಾಣುಗಳು ಇದಾವೆ, 3 ಪರಮಾಣುಗಳು ಇದಾವೆ. ಹಾಗಾಗಿ ಒಟ್ಟು ಪರಮಾಣುಗಳ ಸಂಖ್ಯೆ ಬೇಕಿದ್ರೆ, ಟೋಟಲ್ ಆಟಮ್ಸ್ ಬೇಕಿದ್ರೆ ನಾವೇನ್ ಮಾಡಬೇಕು, ಮೋಲ್ ಎಷ್ಟು ಮೋಲ್ 11 ಗ್ರಾಮ್ ಅಂತ ಹೇಳಿದ್ರೆ, ಪ್ರಶ್ನೆಯನ್ನು ಕೇಳಿರುವಂತ 11 ಗ್ರಾಮ್ ಅಂತ ಹೇಳಿದ್ರೆ 4 ಮೋಲ್. ನಂಬರ್ ಆಫ್ ಮೋಲ್ಸ್ ಅಂದ್ರೆ 4 ಗುಣಿಸು ಅಣುವಿನಲ್ಲಿರುವಂತಹ ಪರಮಾಣುಗಳು, ಎಷ್ಟು ಪರಮಾಣುಗಳಿದೆ, 3 ಪರಮಾಣುಗಳಿದೆ, ಇಂಟು ಅವಗಾಡ್ರೋ ನಂಬರ್ NA ಅಥವಾ ಅವಗಾಡ್ರೋ ನಂಬರ್ 6.023 ಇಂಟು 10⁻23 ಅಂದ್ರೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 3/4 ಇಂಟು 6.023 ಇಂಟು 10⁻23. ಇಷ್ಟು ಪರಮಾಣುಗಳು ಇದೆ. 11 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ನಲ್ಲಿ ಇದೆ. ಹಾಗೆ ಆಪ್ಷನ್ 4 3/4 ಇಂಟು 6.022 ಇಂಟು 10⁻3 ಆಟಮ್ಸ್. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಸಂಯುಕ್ತಗಳಲ್ಲಿ ಆಮ್ಲೀಯ ಲವಣ ಯಾವುದು ಅಂತೇಳಿ ಕೇಳಿದರೆ, ಆಮ್ಲೀಯ ಲವಣ ಅಂದ್ರೆ ಎಸಿಡಿಕ್ ಸಾಲ್ಟ್ ಯಾವುದು ಅಂತೇಳಿ ಕೇಳಿದರೆ, ಎಸಿಡಿಕ್ ಸಾಲ್ಟ್ ಲವಣ ಅಂತ ಹೇಳಿದ್ರೆ ಸಾಲ್ಟ್. ಆಯ್ಕೆಗಳು ನೋಡಿ, NH4Cl, ಅಮೋನಿಯಂ ಕ್ಲೋರೈಡ್, KNO3 ಅಂದ್ರೆ ಪೊಟ್ಯಾಷಿಯಂ ನೈಟ್ರೇಟ್, ಹಾಗೆಯೇ C3COO Na ಅಂದ್ರೆ ಸೋಡಿಯಂ ಎಸಿಟೇಟ್, ಹಾಗೆಯೇ ಸೋಡಿಯಂ ಕ್ಲೋರೈಡ್ NaCl. ಸೊ ಸೋಡಿಯಂ ಕ್ಲೋರೈಡ್ ಇದು ನ್ಯೂಟ್ರಲ್ ಸಾಲ್ಟ್, ಇದಿಲ್ಲಿ ಎಸಿಡಿಕ್ ಸಾಲ್ಟ್ ಅಲ್ಲ. ಎಸಿಡಿಕ್ ಸಾಲ್ಟ್ ಅಂದ್ರೆ ಏನು ಅಂತೇಳಿ ನಾವು ನೋಡಿದ್ರೆ, ಸೊ ಎಸಿಡಿಕ್ ಸಾಲ್ಟ್ ಅಂತ ಹೇಳಿದ್ರೆ, ಸೊ ಎಸಿಡಿಕ್ ಸಾಲ್ಟ್ಸ್ ಆರ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ ಸ್ಟ್ರಾಂಗ್ ಆಸಿಡ್ಸ್ ಅಂಡ್ ವೀಕ್ ಬೇಸ್. ಸೊ ಇಲ್ಲಿ ನೋಡಿ, ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಒಂದು ಎಕ್ಸಾಂಪಲ್ ಅನ್ನ ಕೊಡುದಾದ್ರೆ, ಸೊ ಎಸಿಡಿಕ್ ಸಾಲ್ಟ್ಗಳು ಅಥವಾ ಆಮ್ಲೀಯ ಲವಣಗಳು ಯಾವ ರೀತಿ ಉಂಟಾಗ್ತವೆ ಅಂತ ಹೇಳಿದ್ರೆ, ಸೊ ಬೈ ದ ರಿಯಾಕ್ಷನ್ ಆಫ್ ಸ್ಟ್ರಾಂಗ್ ಆಸಿಡ್ ವಿತ್ ಅ ವೀಕ್ ಬೇಸ್. ಸೊ ಪ್ರಬಲ ಆಮ್ಲ ದುರ್ಬಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ನಮಗೆ ಆಮ್ಲೀಯ ಲವಣಗಳು ಉತ್ಪತ್ತಿ ಆಗ್ತವೆ. ಸ್ಟ್ರಾಂಗ್ ಆಸಿಡ್ ಪ್ಲಸ್ ವೀಕ್ ಬೇಸ್, ಈ ರಿಯಾಕ್ಷನ್ ಇಂದ ನಮಗೆ ಎಸಿಡಿಕ್ ಸಾಲ್ಟ್ ಸಿಗ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಒಂದು ಉದಾಹರಣೆಯನ್ನ ಕೊಡುದಾದ್ರೆ, ಸೊ ಸ್ಟ್ರಾಂಗ್ ಆಸಿಡ್ HCl ಹೈಡ್ರೋಕ್ಲೋರಿಕ್ ಆಸಿಡ್ ಪ್ಲಸ್ ವೀಕ್ ಬೇಸ್ ಅಂದ್ರೆ ದುರ್ಬಲ ಪ್ರತ್ಯಾಮ್ಲಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಅದು ಅಮೋನಿಯಂ ಹೈಡ್ರಾಕ್ಸೈಡ್ NH4OH. ಸೊ ಈ ರಿಯಾಕ್ಷನ್ ಅನ್ನ ನಡೆಸಿದಂತ ಸಂದರ್ಭದಲ್ಲಿ ನಮಗೆ ಅಮೋನಿಯಂ ಕ್ಲೋರೈಡ್ NH4Cl ಪ್ಲಸ್ H2O ವಾಟರ್ ಸಿಗ್ತದೆ. ಸೊ ಇದು ವೀಕ್ ಬೇಸ್ ಸ್ಟ್ರಾಂಗ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಇವೆಲ್ಲವೂ ಕೂಡ ಸ್ಟ್ರಾಂಗ್ ಆಸಿಡ್ಗಳು. ಸೊ ಈ ರೀತಿ ನಮಗೆ ಅಸಿಡಿಕ್ ಸಾಲ್ಟ್ ಸಿಕ್ತು. ಸೊ ಇದೇ ರೀತಿ ಬೇಸಿಕ್ ಸಾಲ್ಟ್ ಅಥವಾ ಪ್ರತ್ಯಾಮ್ಲೀಯ ಲವಣವನ್ನ ಪಡಿಬೇಕಿದ್ರೆ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಅದಕ್ಕೆ ಸ್ಟ್ರಾಂಗ್ ಬೇಸ್ ಬೇಕು. ಸ್ಟ್ರಾಂಗ್ ಬೇಸ್
ಪ್ಲಸ್ ವೀಕ್ ಆಸಿಡ್ ಸೊ ಈ ರಿಯಾಕ್ಷನ್ ಅನ್ನ ಮಾಡಿದ್ರೆ ನಮಗೆ ಬೇಸಿಕ್ ಸಾಲ್ಟ್ ಸಿಗ್ತದೆ. ಸೊ ಬೇಸಿಕ್ ಸಾಲ್ಟ್ಸ್ ಆರ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಆಫ್ ಅ ಸ್ಟ್ರಾಂಗ್ ಬೇಸ್ ವಿತ್ ಅ ವೀಕ್ ಆಸಿಡ್. ಸೊ ಈ ಬೇಸಿಕ್ ಸಾಲ್ಟ್ ಗೆ ಉದಾಹರಣೆಯನ್ನ ಕೊಡೋದಾದ್ರೆ ಒಂದು ಸೋಡಿಯಂ ಕಾರ್ಬೋನೇಟ್ Na2CO3, ಇನ್ನೊಂದು ಪೊಟ್ಯಾಷಿಯಂ ನೈಟ್ರೇಟ್. ಸೊ ಈ ರೀತಿ ಉದಾಹರಣೆಯನ್ನ ತುಂಬಾ ಕೊಡಬಹುದು ನಾವು. ಹಾಗೇನೆ ಇಲ್ಲಿ ಎಸಿಡಿಕ್ ಸಾಲ್ಟ್ ಗೆ ಉದಾಹರಣೆಯನ್ನ ಕೊಡೋದಾದ್ರೆ ಸೊ ಅದಕ್ಕೆ ಯಾವ್ದೆಲ್ಲ ಕೊಡಬಹುದು ಅಂತ ಹೇಳಿದ್ರೆ ಸೋಡಿಯಂ ಬೈಸಲ್ಫೇಟ್ NaHSO4 ಅಂತ ಹೇಳಿ ಕರಿತೇವೆ. ಹಾಗೆಯೇ ಸೋಡಿಯಂ ಬೈಕಾರ್ಬೋನೇಟ್ NaHCO3 ಸೋಡಿಯಂ ಬೈಕಾರ್ಬೋನೇಟ್. ಹಾಗೆಯೇ ಪೊಟ್ಯಾಷಿಯಂ ಹೈಡ್ರೋಜನ್ ಸಲ್ಫೇಟ್ KHSO4, ಅಮೋನಿಯಂ ಕ್ಲೋರೈಡ್ ಈಗಾಗಲೇ ನೋಡಿದ್ದೇವೆ, ಅಮೋನಿಯಂ ಸಲ್ಫೇಟ್, ಹಾಗೆಯೇ ಕ್ಯಾಲ್ಸಿಯಂ ಹೈಡ್ರೋಜನ್ ಸಲ್ಫೇಟ್. ಸೊ ಈ ರೀತಿ ಬೇರೆ ಬೇರೆ ಉದಾಹರಣೆಯನ್ನು ನಾವು ಕೊಡಬಹುದು. ಸೊ ಹಾಗಾಗಿ ಎಸಿಡಿಕ್ ಸಾಲ್ಟ್ ಅಂಡ್ ಬೇಸಿಕ್ ಸಾಲ್ಟ್ ನ ಬಗ್ಗೆ ಒಂದಷ್ಟು ತಿಳ್ಕೊಳ್ಳಿ, ಎಕ್ಸಾಂಪಲ್ಸ್ ಗಳನ್ನ ಕೂಡ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡಿ, ಅಯೋಡಿನ್ ಮತ್ತು ಮರಳಿನ ಮಿಶ್ರಣವನ್ನು ಪ್ರತ್ಯೇಕಿಸುವಂತ ವಿಧಾನ ಯಾವುದು ಅಂತೇಳಿ ಕೇಳಿದರೆ. ಸೊ ಅಯೋಡಿನ್ ಬೂದು ಮಿಶ್ರಿತ ಕಪ್ಪು ಬಣ್ಣದಲ್ಲಿರುವಂತ ಒಂದು ಹೊಳಪುಳ್ಳಂತ ಅಲೋಹ. ಸೊ ಅದರ ಜೊತೆಗೆ ಮರಳನ್ನ ಮಿಶ್ರಣ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಮಿಶ್ರಣವನ್ನ ಯಾವ ರೀತಿ ನಾವು ಪ್ರತ್ಯೇಕಿಸಬಹುದು, ಸಪರೇಟ್ ಮಾಡಬಹುದು ಅಂತ ಹೇಳಿ ಕೇಳಿದರೆ. ಸೊ ಇದಕ್ಕೆ ಬೆಸ್ಟ್ ಮೆಥಡ್ ಯಾವುದು ಅಂತ ಹೇಳಿದ್ರೆ ಉತ್ಪತನ, ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಸಬ್ಲಿಮೇಷನ್ ಅಂತೇಳಿ ಕರಿತೇವೆ. ಸೊ ಸಬ್ಲಿಮೇಷನ್ ಅಂತ ಹೇಳಿದ್ರೆ ಘನ ಸ್ಥಿತಿಯಲ್ಲಿರುವಂತಹ ಒಂದು ವಸ್ತು ದ್ರವ ಸ್ಥಿತಿಗೆ ಬಾರದೆ, ಅಂದ್ರೆ ಕರಗದೆ, ಮೆಲ್ಟ್ ಆಗದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನ ನಾವು ಉತ್ಪತನ ಅಂತೇಳಿ ಕನ್ನಡದಲ್ಲಿ ಕರಿತೇವೆ. ಅದನ್ನೇ ನಾವು ಇಂಗ್ಲಿಷ್ ನಲ್ಲಿ ಸಬ್ಲಿಮೇಷನ್ ಅಂತೇಳಿ ಕರಿತೇವೆ. ಸೊ ಅಯೋಡಿನ್ ಮತ್ತು ಮರಳಿನ ಮಿಶ್ರಣವನ್ನ ನಾವು ಆ ಒಂದು ಮಿಕ್ಸ್ಚರ್ ಏನಿದೆ ಸೊ ಅದನ್ನ ಕಾಯಿಸಿದಾಗ ಇಲ್ಲಿ ಅಯೋಡಿನ್ ಅದು ಸಬ್ಲಿಮೇಷನ್ ಗೆ ಒಳಪಡ್ತದೆ, ಅಂದ್ರೆ ಉತ್ಪತನಕ್ಕೆ ಒಳಪಟ್ಟು ಅದು ಆವಿ ಆಗ್ತದೆ ಅಂದ್ರೆ ಅನಿಲ ಸ್ಥಿತಿಗೆ ಬದಲಾಗ್ತದೆ. ಸೊ ನೆಕ್ಸ್ಟ್ ಅಲ್ಲಿ ಉಳಿಯುವಂತದ್ದು ಕೇವಲ ಮರಳು ಮಾತ್ರ, ಅದನ್ನು ನಾವು ಪ್ರತ್ಯೇಕ ಮಾಡಬಹುದು. ಸೊ ಈ ರೀತಿ ನಾವು ಉತ್ಪತನದ ವಿಧಾನದ ಮುಖಾಂತರ, ಸಬ್ಲಿಮೇಷನ್ ನ ಮುಖಾಂತರ ಅಯೋಡಿನ್ ಮತ್ತು ಮರಳಿನ ಮಿಶ್ರಣವನ್ನ ನಾವು ಪ್ರತ್ಯೇಕ ಮಾಡಬಹುದು, ಸಪರೇಷನ್ ಮಾಡಬಹುದು. ಮುಂದಿನ ಪ್ರಶ್ನೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಸಲ್ಫ್ಯೂರಿಕ್ ಆಮ್ಲದ ಕ್ರಿಯೆ ಯಾವ ರೀತಿಯ ಕ್ರಿಯೆ ಅಂತ ಹೇಳಿ ಕೇಳಿದರೆ. ಇಲ್ಲಿ ತಟಸ್ಥೀಕರಣ ಕ್ರಿಯೆ ಅಂದ್ರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಪ್ರಕ್ಷೇಪಣ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ಉತ್ಕರ್ಷಣ ಕ್ರಿಯೆ ಅಂತ ಹೇಳಿ ಕೇಳಿದರೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಕೆಮಿಕಲ್ ರಿಯಾಕ್ಷನ್ ಅನ್ನ ಬರೆಯುವುದಾದ್ರೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH reacts with sulfuric acid H2SO4. It gives potassium sulfate K2SO4 plus H2O. ಸೊ ಇದು ಒಂದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಅಂದ್ರೆ ತಟಸ್ಥೀಕರಣ ಕ್ರಿಯೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುವಂತಹ ಕ್ರಿಯೆ ತಟಸ್ಥೀಕರಣ ರಾಸಾಯನಿಕ ಕ್ರಿಯೆ. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ is a type of chemical reaction in which an acid reacts with a base to form a salt and water. So this reaction is known as ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 1 ತಟಸ್ಥೀಕರಣ ಕ್ರಿಯೆ ಅಂತೇಳಿ ಕರೀತೇವೆ. ಮುಂದಿನ ಪ್ರಶ್ನೆ, ಅಲ್ಯೂಮಿನಿಯಂ ಸಲ್ಫೈಡ್ ನ ರಾಸಾಯನಿಕ ಸೂತ್ರ ಏನು ಅಂತೇಳಿ ಕೇಳಿದರೆ. ಸೊ ಮುಂದಿನ ಪ್ರಶ್ನೆ, ಅಲ್ಯೂಮಿನಿಯಂ ಸಲ್ಫೈಡ್ ನ ರಾಸಾಯನಿಕ ಸೂತ್ರ, ದ ಕೆಮಿಕಲ್ ಫಾರ್ಮುಲಾ ಆಫ್ ಅಲ್ಯೂಮಿನಿಯಂ ಸಲ್ಫೈಡ್. ಸೊ ನಮಗೆ ಅಲ್ಯೂಮಿನಿಯಂ ಸಲ್ಫೈಡ್ ನ ರಾಸಾಯನಿಕ ಸೂತ್ರ ಗೊತ್ತಿರಬೇಕಿದ್ರೆ ಅದನ್ನ ನೋಡೋದಕ್ಕಿಂತ ಮುಂಚೆ ನಮಗೆ ಅಲ್ಯೂಮಿನಿಯಂ ಮತ್ತು ಸಲ್ಫರ್ ನ ವೇಲೆನ್ಸಿ ಗೊತ್ತಿರಬೇಕು. ಅಲ್ಯೂಮಿನಿಯಂ ಮತ್ತು ಸಲ್ಫರ್ ನ ವೇಲೆನ್ಸಿ ಗೊತ್ತಿರಬೇಕು. ವೇಲೆನ್ಸಿ ಅಂತ ಹೇಳಿದ್ರೆ ದ ನಂಬರ್ ಆಫ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಇನ್ ಅನ್ ಆಟಮ್. ಸೊ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ನಾವು ಆ ಪರಮಾಣುವಿನ ವೇಲೆನ್ಸಿ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಅಲ್ಯೂಮಿನಿಯಂ ನ ವೇಲೆನ್ಸಿ 3. ಅಲ್ಯೂಮಿನಿಯಂ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ 3, ಹಾಗಾಗಿ ಅಲ್ಯೂಮಿನಿಯಂ ನ ವೇಲೆನ್ಸಿ 3. ಹಾಗೆಯೇ ಸಲ್ಫರ್ ನ ವೇಲೆನ್ಸಿ 2 ಎಲೆಕ್ಟ್ರಾನ್ಸ್ಗಳು ಅತ್ಯಂತ ಹೊರಕವಚದಲ್ಲಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇದೆ. ಸೊ ಹಾಗಾಗಿ ಅಲ್ಯೂಮಿನಿಯಂ ವೇಲೆನ್ಸಿ 3, ಸಲ್ಫರ್ ನ ವೇಲೆನ್ಸಿ 2. ಸೊ ನಮಗೆ ಇದರ ರಾಸಾಯನಿಕ ಸೂತ್ರವನ್ನ ಬರಿಬೇಕಿದ್ರೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಇದರ ವೇಲೆನ್ಸಿಗಳನ್ನ ಇಂಟರ್ಚೇಂಜ್ ಮಾಡಿ ಬರೆಯುವಂಥದ್ದು. ಸೊ ರಾಸಾಯನಿಕ ಸೂತ್ರ ಬರೆಯುವಂತ ಸಂದರ್ಭದಲ್ಲಿ ಸೊ ಏನಾಗ್ತದೆ ಅಂತ ಹೇಳಿದ್ರೆ Al2S
3 ಇದನ್ನ ಇಂಟರ್ಚೇಂಜ್ ಮಾಡಿ ಬರೆಯುವಂತದ್ದು ಸಿಂಪಲ್ ಆಗಿ. ಸೊ ಈ ಒಂದು ಮೆಥಡ್ ಅನ್ನ ನೀವು ಫಾಲೋ ಮಾಡಬೇಕು. ಫಸ್ಟ್ ಗೆ ವೇಲೆನ್ಸಿ ಎಷ್ಟು ಅಂತೇಳಿ ನೋಡಬೇಕು, ಆ ನಂತರ ನೀವು ಅದನ್ನ ಇಂಟರ್ಚೇಂಜ್ ಮಾಡಿ ಅದರ ಕೆಮಿಕಲ್ ಫಾರ್ಮುಲಾ ಅಥವಾ ಮಾಲಿಕ್ಯುಲರ್ ಫಾರ್ಮುಲಾವನ್ನ ಬರೀಬೇಕು. ಮುಂದಿನ ಪ್ರಶ್ನೆ, ಅಂಗಾಂಶಗಳಿಗೆ ಸಂಬಂಧಿಸಿದಂತೆ ಸರಿಯಾದಂತಹ ಜೋಡಿ. ಇದು ಜೀವವಿಜ್ಞಾನ ಅಥವಾ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಕೇಳಿರುವಂತಹ ಪ್ರಶ್ನೆ. ಸರಳ ಶಾಶ್ವತ ಅಂಗಾಂಶ ಪೇರೆಂಕೈಮ, ಸಂಕೀರ್ಣ ಶಾಶ್ವತ ಅಂಗಾಂಶ ಸ್ಕ್ಲೆರೆಂಕೈಮ, ಸಂಯೋಜಕ ಅಂಗಾಂಶ ಪಟ್ಟಿ ಸಹಿತ ಸ್ನಾಯು ಅಂಗಾಂಶ ಎಡಿಪೋಸ್ ಅಂಗಾಂಶ ನರ ಅಂಗಾಂಶ. ಸರಿಯಾದಂತಹ ಜೋಡಿ ಯಾವುದು ಅಂತೇಳಿ ಕೇಳಿದರೆ, ಸೊ ಈ ಆಯ್ಕೆಗಳನ್ನ ಗಮನಿಸಿದಾಗ ಪೇರೆಂಕೈಮ, ಕೋಲೆಂಕೈಮ ಮತ್ತು ಸ್ಕ್ಲೆರೆಂಕೈಮಗಳು ಸರಳ ಶಾಶ್ವತ ಅಂಗಾಂಶಗಳು ಆಗಿವೆ, ಪರ್ಮನೆಂಟ್ ಸಿಂಪಲ್ ಟಿಶ್ಯೂಸ್ಗಳು ಆಗಿರ್ತವೆ. ಹಾಗೇನೆ ನಾವು ಸಂಕೀರ್ಣ ಶಾಶ್ವತ ಅಂಗಾಂಶಗಳಿಗೆ ಉದಾಹರಣೆಯನ್ನ ಕೊಡೋದಾದ್ರೆ ಝೈಲಮ್ ಮತ್ತು ಫ್ಲೋಯಂಗಳು. ಝೈಲಮ್ ಮತ್ತು ಫ್ಲೋಯಂಗಳು ಸಂಕೀರ್ಣ ಶಾಶ್ವತ ಅಂಗಾಂಶಗಳಿಗೆ ಉದಾಹರಣೆಗಳು. ಸೊ ಇಲ್ಲಿ ಸಂಕೀರ್ಣ ಶಾಶ್ವತ ಅಂಗಾಂಶಕ್ಕೆ ಸ್ಕ್ಲೆರೆಂಕೈಮ ಉದಾಹರಣೆ ಅಲ್ಲ, ಅಂದ್ರೆ ಇದು ಸರಳ ಶಾಶ್ವತ ಅಂಗಾಂಶ, ಇದು ಸರಳ ಶಾಶ್ವತ ಅಂಗಾಂಶ. ಹಾಗಾಗಿ ಆಪ್ಷನ್ 2 ಅನ್ನು ಎಲಿಮಿನೇಟ್ ಮಾಡಿ. ಸಂಯೋಜಕ ಅಂಗಾಂಶಕ್ಕೆ ಪಟ್ಟಿ ಸಹಿತ ಸ್ನಾಯು ಅಂಗಾಂಶಗಳು ಉದಾಹರಣೆ ಅಲ್ಲ, ಇದರ ವ್ಯಾಪ್ತಿಯಲ್ಲಿ ಬರುವುದಿಲ್ಲ, ಹಾಗಾಗಿ ಈ ಆಪ್ಷನ್ ಕೂಡ ಎಲಿಮಿನೇಟ್ ಮಾಡಬಹುದು. ಸೊ ಎಡಿಪೋಸ್ ಅಂಗಾಂಶ ನರ ಅಂಗಾಂಶ ಅಲ್ಲ, ಅದು ಫ್ಯಾಟ್ ಟಿಶ್ಯೂ. ಸೊ ಹಾಗಾಗಿ ಇಲ್ಲಿ ಸರಿಯಾಗಿರುವಂತಹ ಜೋಡಿ ಯಾವುದು ಅಂತ ಹೇಳಿದ್ರೆ ಸರಳ ಶಾಶ್ವತ ಅಂಗಾಂಶ ಪೇರೆಂಕೈಮ. ಸೊ ಪೇರೆಂಕೈಮ ಸರಳ ಶಾಶ್ವತ ಅಂಗಾಂಶಕ್ಕೆ ಒಂದು ಉದಾಹರಣೆ, ಹಾಗಾಗಿ ಆಪ್ಷನ್ 1 ಸರಿಯಾದಂತ ಉತ್ತರ. ಸೊ ಮುಂದಿನ ಪ್ರಶ್ನೆ, ಅಮೀಬದಲ್ಲಿ ಚಲನೆಗೆ ಸಹಾಯಕವಾದಂತಹ ರಚನೆ ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ ಸೂಕ್ಷ್ಮ ಜೀವಿಯಾಗಿರುವಂತಹ ಅಮೀಬ ಯಾವ ಚಲನ ಅಂಗವನ್ನ ಬಳಸಿ ಚಲನೆಯನ್ನ ಮಾಡ್ತದೆ ಅಂತೇಳಿ ಕೇಳಿದ್ದಾರೆ, ಚಲಿಸ್ತದೆ ಅಂತೇಳಿ. ಸೊ ನಮಗೆ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅಮೀಬಾದಲ್ಲಿ ಮಿಥ್ಯಾಪಾದಗಳು ಇರ್ತದೆ, ಅದರಿಂದ ನಾವು ಇಂಗ್ಲಿಷ್ ನಲ್ಲಿ ಸುಡೋಪೋಡಿಯಾ ಅಂತೇಳಿ ಕರಿತೇವೆ. ಸೊ ಅಮೀಬಾ ತನ್ನ ಕೋಶ ದ್ರವ್ಯವನ್ನ ಚಾಚುವ ಮೂಲಕ ತಾತ್ಕಾಲಿಕವಾಗಿ ಮಿಥ್ಯಾಪಾದಗಳನ್ನ ಸೃಷ್ಟಿಸಿ ಚಲಿಸ್ತದೆ. ಸೊ ಇದೇ ಇದರ ಚಲನೆಗೆ ಸಹಾಯಕವಾಗಿರುವಂತಹ ಒಂದು ಅಂಗ. ಇರ್ತಕ್ಕಂಥ ಇತರ ಆಯ್ಕೆಗಳನ್ನು ನೋಡೋದಾದ್ರೆ ಸೊ ಇದರ ಮೇಲೆ ಕೂಡ ನಿಮಗೆ ಪ್ರಶ್ನೆಗಳು ಬರಬಹುದು. ಸೊ ಇಲ್ಲಿ ಕಷಾಂಗ ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಫ್ಲಾಜೆಲ್ಲಾ ಅಂತೇಳಿ ಕರಿತೇವೆ. ಸೊ ಫ್ಲಾಜೆಲ್ಲಾ ಈ ಚಲನ ಅಂಗವನ್ನ ಬಳಸಿ ಚಲಿಸುವಂತಹ ಜೀವಿಗಳಿಗೆ ನಾವು ಉದಾಹರಣೆಯನ್ನು ಕೊಡೋದಾದ್ರೆ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ, ಸೊ ಹಾಗೇನೆ ಯೂಕ್ಯಾರಿಯೋಟ್ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಸಿಂಗಲ್ ಸೆಲ್ ಅನ್ನ ಹೊಂದಿರುವಂತಹ ಜೀವಿಗಳು. ಸೊ ಇವೆಲ್ಲವೂ ಕೂಡ ಫ್ಲಾಜೆಲ್ಲದ ಸಹಾಯದಿಂದ ಚಲಿಸ್ತವೆ. ಸೊ ಹಾಗೇನೆ ಆಲ್ಗೆ, ಹಾಗೇನೆ ಹ್ಯೂಮನ್ ಸ್ಪರ್ಮ್, ಸೊ ಮಾನವನ ವೀರ್ಯಾನು ಕೂಡ ಈ ಕಷಾಂಗದ ಸಹಾಯದಿಂದ ಚಲಿಸ್ತದೆ. ಸೊ ಹಾಗೇನೆ ಸಿಲಿಯಾ, ಸೊ ಇದು ಯಾವ ರೀತಿಯ ಸೂಕ್ಷ್ಮ ಜೀವಿಗಳಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ರೆ ಸೊ ದೇ ಆರ್ ಕಾಮನ್ ಇನ್ ಪ್ರೋಟೋಜೋವಾಗಳಲ್ಲಿ ಕಾಮನ್ ಆಗಿರ್ತದೆ. ಸೊ ಫಾರ್ ಎಕ್ಸಾಂಪಲ್ ಪ್ಯಾರಾಮೀಶಿಯಂ, ಸೊ ಇಂತಹ ಸೂಕ್ಷ್ಮ ಜೀವಿಗಳಲ್ಲಿ ಪ್ರೋಟೋಜೋವಾ ಎಕ್ಸಾಂಪಲ್ ಪ್ಯಾರಾಮೀಶಿಯಂ, ಇವುಗಳಲ್ಲಿ ಸಿಲಿಯಾದಂತಹ ರಚನೆಗಳು ಚಲನ ಅಂಗಗಳು ಕಂಡು ಬರ್ತವೆ. ಹಾಗೆಯೇ ಕರಬಳ್ಳಿಗಳು ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ ನಲ್ಲಿ ಟೆಂಟ್ಯಾಕಲ್ಸ್ ಅಂತ ಹೇಳಿ ಕರಿತೇವೆ, ಟೆಂಟ್ಯಾಕಲ್ಸ್. ಸೊ ಇದು ಸಾಮಾನ್ಯವಾಗಿ ಯಾವ ಜೀವಿಗಳಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ರೆ ಸೊ ಲೈಕ್ ಜೆಲ್ಲಿ ಫಿಶಸ್, ಹೈಡ್ರಾ ಅಂಡ್ ಸೆಫಾಲೋಪೋಡ್ಸ್. ಸೊ ಇಂತಹ ಸೂಕ್ಷ್ಮ ಜೀವಿಗಳಲ್ಲಿ ಕಂಡು ಬರ್ತವೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ, ಲಿಶ್ಮೇನಿಯಾದಲ್ಲಿ ದ್ವಿವಿದಳನದ ಸರಿಯಾದಂತ ಅನುಕ್ರಮಣಿಕೆಯನ್ನ ಕೇಳಿದರೆ. ಲಿಶ್ಮೇನಿಯಾ ದ್ವಿವಿದಳನದ ಮುಖಾಂತರ ಸಂತಾನೋತ್ಪತ್ತಿಯನ್ನ ಮಾಡುತ್ತದೆ. ಸೊ ಇದು ಈ ದ್ವಿವಿದಳನ ನಡೆಯುವಂತ ಸರಿಯಾದಂತ ಅನುಕ್ರಮಣಿಕೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ದ್ವಿವಿದಳನ ಅಂತ ಹೇಳಿದ್ರೆ ಬೈನರಿ ಫಿಷನ್. ಸೊ ಲಿಶ್ಮೇನಿಯಾದಲ್ಲಿ ಆಗುವಂತದ್ದು, ಅದರಲ್ಲಿ ರಿಪ್ರೊಡಕ್ಷನ್ ಆಗುವಂತದ್ದು ಬೈನರಿ ಫಿಷನ್ ನ ಮುಖಾಂತರ. ಈ ಪ್ರಶ್ನೆ ಕೂಡ ಬರಬಹುದು. ಲಿಶ್ಮೇನಿಯಂದಲ್ಲಿ ಬೈನರಿ ಫಿಷನ್ ನ ಮುಖಾಂತರ ರಿಪ್ರೊಡಕ್ಷನ್ ನಡೀತದೆ, ಸಂತಾನೋತ್ಪತ್ತಿ ನಡೀತದೆ. ಸೊ ಇಲ್ಲಿ ಲಿಶ್ಮೇನಿಯಾದಲ್ಲಿ ದ್ವಿವಿದಳನದ ಸಂದರ್ಭದಲ್ಲಿ, ಬೈನರಿ ಫಿಷನ್ ನ ಸಂದರ್ಭದಲ್ಲಿ ಸೊ ಮೊದಲು ಕೋಶ ಕೇಂದ್ರ ಉದ್ದ ಆಗ್ತದೆ, ಅಂದ್ರೆ ನ್ಯೂಕ್ಲಿಯಸ್ ಎನ್ಲಾರ್ಜ್ ಆಗ್ತದೆ. ನಂತರ ಕಷಾಂಗ ವಿಭಜನೆ ಆಗ್ತದೆ. ಕಷಾಂಗ ಅಂತ ಹೇಳಿದ್ರೆ ಇಲ್ಲಿ ಫ್ಲಾಜೆಲ್ಲಾ, ಚಲನೆಗೆ ಸಹಕರಿಸುವಂತಹ ಅಂಗ, ಅದು ವಿಭಜನೆ ಆಗ್ತದೆ. ಸೊ ಅದಾದ ನಂತರ ಕೋಶ ದ್ರವ್ಯ ವಿಭಜನೆಗೊಂಡು 2 ಪ್ರತ್ಯೇಕ ಜೀವಕೋಶಗಳು ಆಗ್ತವೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾವು ನೋಡಿದ್ರೆ ಫಸ್ಟ್ ಗೆ ಬರುವಂತದ್ದು ಈ ನ್ಯೂಕ್ಲಿಯಸ್ ಏನಿದೆ, ಕೋಶ ಕೇಂದ್ರ ನ್ಯೂಕ್ಲಿಯಸ್. ಸೊ ಇದು ಉದ್ದ ಆಗುವಂತದ್ದು, ನ್ಯೂಕ್ಲಿಯಸ್ ಎನ್ಲಾರ್ಜ್ ಆಗುವಂತದ್ದು. ಸೊ ನೋಡಿ, ಇದು ಎನ್ಲಾರ್ಜ್ಮೆಂಟ್ ಆಗುವಂಥದ್ದು. ಸೊ ಆ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಸೊ ಆ ನಂತರ ಇಲ್ಲಿ ಕೋಶ ಕೇಂದ್ರ ವಿಭಜನೆಗೆ ಒಳಪಡ್ತದೆ. ಇಲ್ಲಿ ಸಿಂಗಲ್ ನ್ಯೂಕ್ಲಿಯಸ್ ಇದು, ಇಲ್ಲಿ 2 ನ್ಯೂಕ್ಲಿಯಸ್ ಆಯ್ತು. ಸೊ ಹಾಗಾಗಿ ನೆಕ್ಸ್ಟ್ ಈ ಸ್ಟೆಪ್. ನೆಕ್ಸ್ಟ್ ಕಷಾಂಗಗಳು ಪ್ರತ್ಯೇಕ ಆಗ್ತವೆ, ಕಷಾಂಗಗಳು ವಿಭಜನೆಗೊಳ್ತವೆ. ಸೊ ಇಲ್ಲಿ ಒಂದು ಕಷಾಂಗ ಇದ್ದದ್ದು ಇಲ್ಲಿ ನೋಡಿ 2 ಕಷಾಂಗಗಳು ಫ್ಲಾಜೆಲ್ಲಗಳು
ಸಪರೇಟ್ ಆಗಿ ವಿಭಜನೆ ಆಗ್ತದೆ. ಸೊ ಇದು ಥರ್ಡ್ ಸ್ಟೆಪ್. ಸೊ ಕೊನೆಯ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ ಪ್ರತ್ಯೇಕವಾಗಿರುವಂತಹ 2 ನ್ಯೂಕ್ಲಿಯಸ್ಗಳು ರೂಪುಗೊಳ್ತವೆ. ಸೊ ಹಾಗಾಗಿ ಇದರ ಸರಿಯಾದ ಅನುಕ್ರಮಣಿಕೆಯನ್ನು ನಾವು ಬರೆಯುವುದಿದ್ರೆ ಫಸ್ಟಿಗೆ ಇಲ್ಲಿ ಪಿ ಅಂತ ಕೊಟ್ಟಿದ್ದಾರೆ. ಪಿ ಆರ್ ಎಸ್ ಅಂಡ್ ಕ್ಯೂ, ಪಿ ಆರ್ ಎಸ್ ಅಂಡ್ ಕ್ಯೂ ಆಪ್ಷನ್ 2 ಸರಿಯಾದಂತ ಉತ್ತರ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಇವುಗಳಲ್ಲಿ ನವೀಕರಿಸಲಾಗದಂತ ಸಂಪನ್ಮೂಲ ಆಯ್ಕೆಗಳನ್ನು ನೋಡಿ. ನೀರು, ಕಾಡು, ಪೆಟ್ರೋಲಿಯಂ ಹಾಗೇನೆ ಮಣ್ಣು. ಆಬ್ವಿಯಸ್ಲಿ ಪೆಟ್ರೋಲಿಯಂ ಇದೊಂದು ನವೀಕರಿಸಲಾಗದ ಸಂಪನ್ಮೂಲ. ಸೊ ಈ ಮುಂದಿನ ಪ್ರಶ್ನೆಯನ್ನು ನೋಡಿ. ಇವುಗಳಲ್ಲಿ ವಿಘಟಕ ಜೀವಿ ಅಂದ್ರೆ ಡಿಕಂಪೋಸರ್ ಯಾವುದು ಅಂತ ಹೇಳಿ ಕೇಳಿದರೆ, ವಿಘಟಕ ಅಂತ ಹೇಳಿದ್ರೆ ಡಿಕಂಪೋಸರ್, ವಿಘಟನೆ ಅಂತ ಹೇಳಿದ್ರೆ ಡಿಕಂಪೋಸಿಷನ್. ಸೊ ಇಲ್ಲಿ ವಿಘಟಕ ಜೀವಿಗೆ ಉದಾಹರಣೆ ಇಲ್ಲಿ ಶಿಲೀಂಧ್ರ, ಶೈವಲ, ಪ್ರೋಟೋಜೋವಾ, ವೈರಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿಘಟನೆ ಅಥವಾ ಡಿಕಂಪೋಸಿಷನ್ ಅಂತ ಹೇಳಿದ್ರೆ ಸೊ ಸತ್ತಂತಹ ಜೈವಿಕ ವಸ್ತುಗಳನ್ನ ಕೊಳೆಯಿಸಿ ಪರಿಸರಕ್ಕೆ ಪೂರಕವಾಗುವಂತೆ ಅವುಗಳನ್ನ ಮರು ಪೂರೈಕೆ ಮಾಡುವಂತಹ ಒಂದು ಪರಿಸರದ ವಿದ್ಯಮಾನವನ್ನು ನಾವು ವಿಘಟನೆ ಅಥವಾ ಡಿಕಂಪೋಸಿಷನ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರಿತೇವೆ. ಡಿಕಂಪೋಸಿಷನ್ ಇಂಗ್ಲಿಷ್ ನಲ್ಲಿ. ಸೊ ಈ ಒಂದು ಡಿಕಂಪೋಸಿಷನ್ ಗೆ ಸಹಕರಿಸುವಂತಹ ಸೂಕ್ಷ್ಮಾಣು ಜೀವಿಗಳು ಯಾವುವು ಅಂತ ಹೇಳಿದ್ರೆ ಒಂದು ಶಿಲೀಂಧ್ರ. ಶಿಲೀಂಧ್ರಗಳು ಕೂಡ ಜೈವಿಕ ವಸ್ತುಗಳನ್ನ ವಿಘಟನೆಗೆ ಒಳಪಡಿಸ್ತವೆ. ಸೊ ಹಾಗೇನೆ ಬ್ಯಾಕ್ಟೀರಿಯಾಗಳು ಕೂಡ ವಿಘಟನೆಗೆ ಸಹಕರಿಸ್ತವೆ. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಈ 2 ಸೂಕ್ಷ್ಮಾಣು ಜೀವಿಗಳು ಡಿಕಂಪೋಸಿಷನ್ ಅಲ್ಲಿ ಪಾಲ್ಗೊಳ್ಳುವಂಥದ್ದು, ವಿಘಟನೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಯಾವುದೇ ಒಂದು ಸತ್ತಂತ ಜೈವಿಕ ವಸ್ತು ಅಥವಾ ಏನೇ ವಸ್ತು ಇಲ್ಲಿ ಜೈವಿಕ ವಸ್ತುವನ್ನ ಕೊಳೆಯಿಸಿ ಅದನ್ನ ಮಣ್ಣಿಗೆ ಸೇರಿಸುವಂತೆ ಮಾಡಿ ಪುನಃ ಆ ಒಂದು ಫಲವತ್ತಾದಂತಹ ಗೊಬ್ಬರದ ರೀತಿಯಲ್ಲಿ ಫಲವತ್ತವಾಗಿರುವಂತಹ ಒಂದು ವಸ್ತುವನ್ನ ಮಣ್ಣಿಗೆ ಮರುಪೂರೈಕೆ ಮಾಡುವಂಥದ್ದು. ಸೊ ಈ ಕೆಲಸವನ್ನ ಮಾಡುವಂಥದ್ದು ಈ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಅನ್ನುವಂತ 2 ಸೂಕ್ಷ್ಮಾಣು ಜೀವಿಗಳು, ಫಂಜೈ ಅಂಡ್ ಬ್ಯಾಕ್ಟೀರಿಯಾ. ಸೊ ಇಲ್ಲಿ ಇತರ ಆಯ್ಕೆಗಳು ಯಾವುದು ಕೂಡ ಡಿಕಂಪೋಸಿಷನ್ ಅಲ್ಲಿ ಬರುವುದಿಲ್ಲ. ಮುಂದಿನ ಪ್ರಶ್ನೆ, ಜೀವಿಗಳ ವರ್ಗೀಕರಣದ ಮೂಲ ಘಟಕ ಯಾವುದು ಅಂತ ಹೇಳಿ ಕೇಳಿದರೆ. ಸೊ ಜೀವಿಗಳ ವರ್ಗೀಕರಣದ ಮೂಲ ಘಟಕವೇ ಪ್ರಭೇದ ಅಥವಾ ಸ್ಪೀಶೀಸ್. ಸ್ಪೀಶೀಸ್ ಇದು ಬೇಸಿಕ್ ಯೂನಿಟ್. ಸೊ ಹೈಯೆಸ್ಟ್ ಯೂನಿಟ್ ಯಾವುದು ಅಂತ ಹೇಳಿದ್ರೆ, ಹೈಯೆಸ್ಟ್ ಯೂನಿಟ್ ಯಾವುದಂತ ಕೂಡ ಪ್ರಶ್ನೆ ಬರಬಹುದು. ಯಾವುದು ಅಂತ ಹೇಳಿದ್ರೆ ಅದು ಕಿಂಗ್ಡಮ್ ಅಥವಾ ಸಾಮ್ರಾಜ್ಯ. ಸೊ ಇದು ಜೀವಿಗಳ ಪ್ರಭೇದಗಳ ಜೀವಿಗಳ ವರ್ಗೀಕರಣದ ಅತ್ಯಂತ ಮೂಲ ಘಟಕ ಪ್ರಭೇದ ಅಂದ್ರೆ ಸ್ಪೀಶೀಸ್. ಅತ್ಯಂತ ಉನ್ನತ ಘಟಕ ಟಾಪ್ ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ ಟ್ಯಾಕ್ಸೋನಮಿಯಲ್ಲಿ ಟಾಪ್ ಪೊಸಿಷನ್ ಅಲ್ಲಿ ಇರುವಂತದ್ದು ಕಿಂಗ್ಡಮ್, ಸಾಮ್ರಾಜ್ಯ. ಮುಂದಿನ ಪ್ರಶ್ನೆಯನ್ನು ನೋಡಿ. ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳನ್ನು ಉತ್ಪಾದಿಸುವ ರಚನೆಗಳು ಕ್ರಮವಾಗಿ ಯಾವುದು ಅಂತ ಹೇಳಿ ಕೇಳಿದರೆ. ಸೊ ಹೂವಿನಲ್ಲಿ ಗಂಡು ಮತ್ತು 2 ಲಿಂಗಾಣುಗಳು ಒಂದೇ ಹೂವಿನಲ್ಲಿ ಇರ್ತದೆ. ಸೊ ಇಲ್ಲಿ ಹೂವಿನಲ್ಲಿ ಕೇಸರ ಅಥವಾ ಸ್ಟ್ಯಾಮೆನ್ ಅನ್ನುವಂಥದ್ದು ಗಂಡು ಲಿಂಗಾಣುಗಳನ್ನ ಮೇಲ್ ಗೆಮೆಟ್ಸ್ ಗಳನ್ನ ಉತ್ಪತ್ತಿ ಮಾಡ್ತದೆ. ಸೊ ಹಾಗೆಯೇ ಹೂವಿನಲ್ಲಿರುವಂತಹ ಅಂಡಾಶಯ ಅಥವಾ ಓವರಿ ಇದು ಹೆಣ್ಣು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡ್ತದೆ. ಹೆಣ್ಣು ಲಿಂಗಾಣುಗಳನ್ನ ಅಥವಾ ಫಿಮೇಲ್ ಗೆಮೆಟ್ಸ್ ಅನ್ನ ಉತ್ಪತ್ತಿ ಮಾಡ್ತದೆ. ಹಾಗಾಗಿ ಇಲ್ಲಿ ಆಪ್ಷನ್ 3 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ. ಸಸ್ಯ ಜೀವಕೋಶವನ್ನು ಸುತ್ತುವರೆದಿರುವಂತಹ ಗಡುಸಾದ ಹೊರ ರಚನೆ ಯಾವುದು ಅಂತೇಳಿ. ಸಸ್ಯ ಜೀವಕೋಶದ ರಚನೆಯನ್ನ ನೋಡಿದಾಗ ಈ ಸಸ್ಯ ಜೀವಕೋಶವನ್ನ ಸುತ್ತುವರೆದಿರುವಂತಹ ಗಡುಸಾದ ಹೊರ ರಚನೆ ಯಾವುದು ಅಂತ ಹೇಳಿದ್ರೆ ಸೊ ಅದು ಯಾವುದು ಅಂತ ಹೇಳಿದ್ರೆ ಅದು ಕೋಶ ಭಿತ್ತಿ ಅಥವಾ ಸೆಲ್ ವಾಲ್ ಇರ್ತದೆ. ಸೊ ಆಪ್ಷನ್ 3 ಸರಿಯಾದಂತ ಉತ್ತರ. ಸೊ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ 25 ಪ್ರಶ್ನೆಗಳನ್ನು ಇಲ್ಲಿ ಸಾಲ್ವ್ ಮಾಡಿದ್ದೇನೆ. ಸೊ ಮುಂದಿನ 25 ಪ್ರಶ್ನೆಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೇನೆ, ಪಾರ್ಟ್ 2 ವಿಡಿಯೋದಲ್ಲಿ. ಅದೆಲ್ಲವೂ ಕೂಡ ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್ ಗಳು ಹಾಗೆ ಮ್ಯಾಥ್ಸ್ ಪೆಡಗಾಜಿ ರಿಲೇಟೆಡ್ ಕ್ವಶನ್ಸ್ ಗಳು ಆಗಿರ್ತವೆ. ಸೊ ಹಾಗಾಗಿ ಮುಂದಿನ ವಿಡಿಯೋವನ್ನು ಕೂಡ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತಾನೆ. ಥ್ಯಾಂಕ್ ಯು. ನಮಸ್ತೆ.